ಅಂಜನಾಡಿಯ ಮುದರಿಸರು, ನಮ್ಮೆಲ್ಲರ ಆಧ್ಯಾತ್ಮಿಕ ಮಾರ್ಗದರ್ಶಕರಾದ ಬಹುಮಾನ್ಯರಾದ ಅಹಮದ್ ಬಾಕವಿ ಉಸ್ತಾದ್ರವರ ದುಆದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಮಿನಾ ಇಲಾ ಹಜರತ್ ರೂಹ ನಬಿಯಿನಾ ಹಬೀಬಿನಾ ದೀನಾ ಮುಂಜೀನಾ ಮುಸ್ತಫಾ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್-ಫಾತಿಹಾ. ಮಾಲಿಕಿ ಯೌಮಿದ್ದೀನ್ ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್ ಇಹ್ದಿನಾ ಸಿರಾತಲ್ ಮುಸ್ತಖೀಮ್ صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل وسلم وبارك على سيدنا محمد وعلى آل سيدنا ومولانا محمد. أوصل اللهم ثواب ما قرأناه وما صليناه وما سلمناه منا إلى حضرة حبيبنا مصطفى محمد صلى الله عليه وسلم وجميع عباد الله الصالحين. اللهم وإلى حضرة شيخنا وملجئنا وولي نعمتنا سيد إسماعيل البخاري قدس الله سره العزيز، وإلى حضرات من دفن في هذه البلدة من عباد الله الصالحين. اللهم بحقهم وبجاههم وبكراماتهم وفقنا لما تحب وترضى ولا تجعلنا محلا للبلوى، وبارك لنا في جميع تعلقاتنا وفيما نحن فيه بركة تامة دائمة كما باركت على عبادك الصالحين. اللهم وإلى حضرات من ماتوا منا اللهم اغفر لنا ولهم وارحمنا وإياهم واجمع بيننا وبينهم في دار الأمان. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله تعالى. سبحان ربك رب العزة عما يصفون وسلام على المرسلين والحمد لله. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 1500ನೇ ಜನ್ಮ ದಿನೋತ್ಸವದ ಪ್ರಯುಕ್ತ ಬುಖಾರಿ ಯಂಗ್ ಮೆನ್ಸ್ ಅಸೋಸಿಯೇಷನ್, ಬುಖಾರಿ ನಗರ ಮತ್ತು ಕನಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಇದರ ವತಿಯಿಂದ ಇಂದು ವೈದ್ಯಕೀಯ ಶಿಬಿರವನ್ನ ಹಮ್ಮಿಕೊಂಡಿದ್ದೇನೆ. ಈ ಶಿಬಿರದಲ್ಲಿ ಕಣ್ಣಿನ ತಜ್ಞರು, ವೈದ್ಯಕೀಯ ಶಾಸ್ತ್ರ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ತಜ್ಞರು, ಚರ್ಮ ರೋಗ ತಜ್ಞರು, ಮಕ್ಕಳ ತಜ್ಞರು, ಕಿವಿ ಮೂಗು ಗಂಟಲು ತಜ್ಞರು, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ಈ ಎಲ್ಲ ವ್ಯವಸ್ಥೆಯೊಂದಿಗೆ ಇವತ್ತು ಇಲ್ಲಿ ಮೆಡಿಕಲ್ ಕ್ಯಾಂಪ್ ಅನ್ನ ನಡೆಸಿದ್ದೇವೆ. ಕನಚೂರು ಆಸ್ಪತ್ರೆ ಮ್ಯಾನೇಜರ್ ಅಬ್ದುಲ್ಲಾ ರವರು ದಯವಿಟ್ಟು ವೇದಿಕೆಗೆ ಬರಬೇಕು ಎಂದು ಆಹ್ವಾನಿಸ್ತಾ ಇದ್ದೇನೆ. ಕನಚೂರು ಆಸ್ಪತ್ರೆಯ ಮ್ಯಾನೇಜರ್ ಅವರಾದಂತಹ ಅಬ್ದುಲ್ಲಾ ರವರನ್ನ ಗೌರವಪೂರ್ವಕವಾಗಿ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿವಿಧ ಕಾಯಿಲೆಗಳು ಶಿಬಿರದಲ್ಲಿ ಜನರಲ್ ಮೆಡಿಸಿನ್, ಅಸ್ತಮಾ ಸಂಬಂಧಿ ಕಾಯಿಲೆಗಳು, ಕ್ಯಾನ್ಸರ್ ಚಿಕಿತ್ಸೆ, ಮಕ್ಕಳ ಶಸ್ತ್ರಚಿಕಿತ್ಸೆ, ಎಲುಬು ಮತ್ತು ಕೀಲು ವಿಭಾಗ, ಬೆನ್ನು ಮೂಳೆ ಚಿಕಿತ್ಸೆ, ಮೊಣಕಾಲು ಚಿಕಿತ್ಸೆ, ಅಪೆಂಡಿಕ್ಸ್, ಅಲ್ಸರ್, ಹರ್ನಿಯಾ, ಮೂಲವ್ಯಾಧಿ, ಗರ್ಭಕೋಶದ ಗಡ್ಡೆ, ಕಿವಿ ಮೂಗು ಗಂಟಲು, ಥೈರಾಯ್ಡ್, ಸಂಧಿವಾತ, ಉದರ ಸಂಬಂಧಿ ಕಾಯಿಲೆಗಳು, ವೆರಿಕೋಸ್ ವೇನ್ ನರ ಸಂಬಂಧ ಚಿಕಿತ್ಸೆಗಳ ತಪಾಸಣೆ ಹಾಗೂ ಚರ್ಮರೋಗ ತಪಾಸಣೆ ಮಾಡಲಾಗುವುದು. ಈ ಶಿಬಿರದಲ್ಲಿ ಇವತ್ತು ಬಹಳಷ್ಟು
ಕಾರ್ಯಕ್ರಮವನ್ನ ಸಂತೋಷ ಅಂತ ಹೇಳುವುದಲ್ಲ, ಯಾಕಂದ್ರೆ ಮೆಡಿಕಲ್ ಕ್ಯಾಂಪಿನಲ್ಲಿ ಜನ ಜಾಸ್ತಿ ಭಾಗವಹಿಸಿದರೆ ಸಂತೋಷ ಆಗುವುದಲ್ಲ, ಕಾರ್ಯಕ್ರಮದ ಪ್ರಯೋಜನವನ್ನ ಜನರು ಪಡೆದಿದ್ದಾರೆ ಅಂತೇಳಿ ಭಾವನೆ. ಯಾಕಂದ್ರೆ ಮೆಡಿಕಲ್ ಕ್ಯಾಂಪಿನಲ್ಲಿ ಯಾವತ್ತು ಜನ ಕಡಿಮೆ ಇರಬೇಕು, ಹಾಗಿದ್ರೆ ನಮ್ಮೂರಲ್ಲಿ ಯಾವುದೇ ರೋಗ ಇಲ್ಲ ಅಂತೇಳಿ ಲೆಕ್ಕ. ಆದ್ರೆ ಇವತ್ತಿನ ಸಾಧಾರಣ ಒಂದು 50 ಮಂದಿ ಈಗಾಗಲೇ ಆಗಿದ್ದಾರೆ. ಇದರ ಪ್ರಯೋಜನವನ್ನು ಪಡೆಯುವಂತೆ ನಮ್ಮ ಈ ಪರಿಸರಕ್ಕೆ ಬುಖಾರಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬುಖಾರಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಅವರು ಹಜರತ್ ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾಹಿಲ್ ಬುಖಾರಿ ಯವರ ಹೆಸರಿನಿಂದ ಬಹುಶಃ ಕಳೆದ ಹಲವಾರು ವರ್ಷಗಳಿಂದ ಈ ಪರಿಸರದಲ್ಲಿ ಪ್ರಾರಂಭಿಸಿ ಪರಿಸರದಲ್ಲಿ ಮಂಜನಾಡಿ ಕೇಂದ್ರ ಜುಮಾ ಮಸೀದಿಯನ್ನೇ ಕೇಂದ್ರವಾಗಿಸಿಕೊಂಡು ಇಲ್ಲಿಯ ಯುವಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಸಂಘಟನೆಗಳನ್ನು ನಾವು ನೋಡಬಹುದು. ಇವತ್ತು ನಾವು ಸಂಜೆ ಬೆಳಿಗ್ಗೆ ಎಲ್ಲ ಬರುವಂತ ಸಮಯದಲ್ಲಿ ನೋಡಬಹುದು, ಆಯಾಯ ಸಂಘಟನೆಯವರಿಗೆ ಒಂದೊಂದು ಮಸೀದಿ ಇದೆ. ಆ ಮಸೀದಿನ ಅಧೀನದಲ್ಲಿ ಬರುವಂತಹ ಎಲ್ಲ ವ್ಯವಸ್ಥೆಗಳಿಗೆ ಬೇಕಾದಂತ ಪೂರಕವಾದಂತಹ ವಾತಾವರಣವನ್ನ ಅವರು ಮಾಡಿಕೊಡ್ತಾರೆ. ಆದ್ರೆ ನಮ್ಮ ಮಂಜನಾಡಿಯ ಕೇಂದ್ರ ಜುಮಾ ಮಸೀದಿಗೆ ಆ ವ್ಯವಸ್ಥೆ ಇರಲಿಕ್ಕೆ ಅಂತ ಹೇಳಿದ್ರೆ ಇಲ್ಲಿ 10 ಮಸೀದಿಗಳಿವೆ, ಸಾವಿರಾರು ಸಂಘಟನೆಗಳಿವೆ. ಈ ಎಲ್ಲ ಸಂಘಟನೆಗಳು ಅಲ್ಲಿ ವ್ಯವಸ್ಥೆಗಳಲ್ಲಿ ಮಾಡ್ತೇವೆ. ಆದರೆ ಮಂಜನಾಡಿಯ ಕೇಂದ್ರ ಜುಮಾ ಮಸೀದಿಯನ್ನ ಕೇಂದ್ರವಾಗಿಸಿಕೊಂಡು ಕಾರ್ಯಾಚರಿಸುತ್ತಿರುವಂತಹ ಒಂದು ಸಂಘಟನೆ ಬುಖಾರಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್. ಬುಖಾರಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಅವರು ನಮ್ಮ ಜುಮಾ ಮಸೀದಿ ಮತ್ತು ಕೇಂದ್ರ ಮದ್ರಸಾ ಈ ಎರಡೂ ಕಡೆಗಳಲ್ಲಿಯೂ ತಮ್ಮ ಎಲ್ಲ ಸಹಾಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮೊನ್ನೆ ನಾವು ನಡೆದಂತ ಮೀಲಾದ್ ಕಾರ್ಯಕ್ರಮವನ್ನು ನೋಡಿದಾಗಲೂ ಮಧ್ಯಾಹ್ನ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದಂತ ಒಂದು ಕೀರ್ತಿ ಬುಖಾರಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ನ ಹುಡುಗರಿಗೆ ಬರಬೇಕು. ಅದರಲ್ಲಿ ಬಹುಶಃ ಅವರ ಸೇವೆ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಅದೇ ರೀತಿಯಲ್ಲಿ ನಮ್ಮ ಸಮುದಾಯದ ವೈವಾಹಿಕ ವ್ಯವಸ್ಥೆಯೊಂದಿಗೆ ಮದುವೆ ವ್ಯವಸ್ಥೆಯೊಂದಿಗೆ, ಯಾಕಂದ್ರೆ ಇಲ್ಲಿ ಒಂದು ಉತ್ತಮವಾದಂತಹ ತಂಡ ಇದೆ. ಆ ತಂಡ ಮದುವೆಗೆ ಸಪ್ಲೈಗೆ ಹೋಗ್ತಾರೆ. ಸಪ್ಲೈಗೆ ಹೋಗುವಂತ ಸಮಯದಲ್ಲಿ ನಾವು ಹೇಳ್ತೇವೆ ನನ್ನ ಮಕ್ಕಳ ಕಚ್ಚೋಡ ಹಾಕೊಂಡ್ ಹೋಯ್ನಾರಿ, ಆದ್ರೆ ನೋಡುವಾಗ ಅವ್ರದ್ದು ಕಚ್ಚೋಡ ಅಲ್ಲ. ಕೊನೆಗೆ ನೋಡುವಾಗ ಅಲ್ಲಿ ಸಿಕ್ಕಿದಂತ ಹಣವನ್ನು ಯಾವುದಾದ್ರೂ ಒಂದು ಹೆಣ್ಣು ಮಗುವಿಗೆ ಮದುವೆಯಾಗುವಂತ ಸಮಯಕ್ಕೆ ಆ ಮಗುವಿಗೆ ಕೊಡುವಂತ ಒಂದು ಯೋಜನೆಯು ಅವರದಾಗಿರ್ತಾರೆ. ಅಲ್ಲಾಹನು ಅದನ್ನು ಕಬೂಲ್ ಮಾಡಿ ಅವರಿಗೆ ಉತ್ತಮವಾದಂತ ಪ್ರತಿಫಲವನ್ನು ನೀಡಲಿ ಅಂತೇಳಿ ದುವಾ ಮಾಡುವುದು ಮಾತ್ರ ಹಿರಿಯರ ಕರ್ತವ್ಯವಾಗಿರುತ್ತೆ. ಈ ನಿಟ್ಟಿನಲ್ಲಿ ಬುಖಾರಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಅವರು ಈ ಪರಿಸರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಅವರಲ್ಲಿ ಒಂದು ನಾವು ವಿನಂತಿ ಏನಂತ ಹೇಳಿದ್ರೆ, ನೀವು ಎಷ್ಟು ಮಸೀದಿಯ ಹೊರಗೆ ಕಾರ್ಯನಿರ್ವಹಿಸ್ತಾ ಇದ್ದೀರೋ ಅದು ನೀವು 5 ವಕ್ತಿನಲ್ಲಿ ಮಸೀದಿಯ ಒಳಗೆಯೂ ಆ ಕಾರ್ಯವನ್ನು ತರಬೇಕು ಎಂಬುದು ನಮ್ಮೆಲ್ಲರ ಒಂದು ಆಶಯ. ಪರಿಸರದಲ್ಲಿ ನಾವು ಕೂತುಕೊಳ್ಳುವ ಬದಲಿಗೆ ಆ ಬಾಂಗ್ ಆಗುವಂತ ಸಮಯದಲ್ಲಿ ಒಮ್ಮೆ ನಾವು ಮಸೀದಿಗೆ ಹೋದಾಗ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಂತಾಗುತ್ತೆ. ಇದು ಎಲ್ಲರಿಗೂ ಒಂದು ಸಂತೋಷದಾಯಕವಾದಂತಹ ಸಂಗತಿಯೂ ಆಗುತ್ತೆ. ಅದನ್ನು ನಾವು ಮಾಡಬೇಕು ಅಂತ. ಯಾಕಂದ್ರೆ ಮೊನ್ನೆ ಒಬ್ಬರು ವಾಟ್ಸ್ಆಪ್ ಅಲ್ಲಿ ಹಾಕಿದರು, ರಬಿಲ್ ಅವಲ್ 11ರ ರಾತ್ರಿಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಮಾರ್ಗ ಡೆಕೋರೇಷನ್ ಮಾಡುವ ಬದಲಿಗೆ ಹುಡುಗರು ಮಸೀದಿಯ ಒಳಗೆ ಡೆಕೋರೇಷನ್ ಮಾಡುವುದು ಸಂತೋಷ ಅಂತ ಕೆಳಗೆ ಬರೀತಾರೆ. ಮಸೀದಿಯ ಒಳಗೆ ಡೆಕೋರೇಷನ್ ಮಾಡುವುದು ಹೇಗೆ ಅಂತ ಹೇಳಿದ್ರೆ, ಮಸೀದಿಯಲ್ಲಿ ಇರುವಂತಹ ಮಸೀದಿಯಲ್ಲಿ 5, 6, 10 ಸಪ್ಪಿನವರೆಗೆ ನಾವು ಸಪ್ಪನ್ನ ಸಂದ ಮಾಡಿ ಅಲ್ಲದಲ್ಲಿ ಡೆಕೋರೇಷನ್ ಮಾಡಿದಾಗ ಪ್ರವಾದಿಯವರಿಗೆ ಸಂತೋಷ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಯುವಕರು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳೋದ್ರೊಂದಿಗೆ ಇದು ಹೆಚ್ಚು ಮಾತನಾಡುವಂತ ಸಮಯ ಅಲ್ಲ. ಇನ್ನೊಮ್ಮೆ ನಾವು ಆ ಬಗ್ಗೆ ಮಾತಾಡೋಣ ಅಂತ ಹೇಳೋದ್ರೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದುವಾವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಈಗ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ನಮಗೆ ಒಂದು ಚಿಕ್ಕದಾದಂತಹ ನಸೀಹತನ್ನು ಸಹ ಹೇಳಲಿಕ್ಕಿದ್ದಾರೆ. ನಮ್ಮೆಲ್ಲರ ಆತ್ಮೀಯರು ನಾವು ಈಗ ಬಹುಶಃ ಮಂಜನಾಡಿಯಲ್ಲಿ ಸಂತುಷ್ಟರಾಗಿದ್ದೇವೆ. ಅತ್ಯುತ್ತಮವಾದಂತಹ ಒಂದು ಆಡಳಿತ ಕಮಿಟಿ, ಅದೇ ರೀತಿಯಲ್ಲಿ ಅತ್ಯುತ್ತಮವಾದಂತಹ ಒಂದು ದರ್ಶ್. ಸಾಧಾರಣ ನಾವು ಯಾವಾಗಲೂ ಹೇಳುವುದಿದೆ, 100 ವರ್ಷ ಆಯಿತು ನಮ್ಮ ದರ್ಶಿಗೆ, 100 ವರ್ಷಕ್ಕೆ ಹತ್ತಿರ ಬರ್ತಾ ಇದೆ ಅಂತ. ಈ 100 ವರ್ಷದ ಗತ ವೈಭವವನ್ನು ಸಾರುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಮುದರಿಸರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಲ್ಲಿ ನಾನು ಯಾವಾಗಲೂ ಹೇಳುವಂತ ಒಂದು ವಿಚಾರ ಇದೆ, ಏನಂತ ಹೇಳಿದ್ರೆ, ನಾವು ಯಾವಾಗಲೂ ಆ ಮಸೀದಿಯ ಒಳಗೆ ಬಂದು ಅಲ್ಲಿರುವಂತಹ ವ್ಯವಸ್ಥೆಯನ್ನು ನೋಡಿದಾಗ ನಾವು ಸಂತೋಷರಾಗ್ತೇವೆ. ಅಲ್ಲಿ ಒಂದೇ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬೇರೆ ಯಾವುದು ಭಾಗವಹಿಸದಿದ್ರು. ರಾತ್ರಿ ನಡೆಯುವಂತಹ ಒಂದು ಹದ್ದಾದ ಕಾರ್ಯಕ್ರಮ ಬಹುಶಃ ಸಿಪಿ ಉಸ್ತಾದ್ ನಮಗೆ ನೆನಪಿಸ್ತದೆ. ಯಾವುದೇ ಒಂದು ಕಷ್ಟ ಸಮಯದಲ್ಲಿ ಅವರು ಯಾವತ್ತು ಸಿಪಿ ಉಸ್ತಾದ್ರವರು ಹದ್ದಾದನ್ನು ಅಸಿಸ್ಟೆಂಟ್ಗೆ ಕೊಟ್ಟದಿಲ್ಲ. ಹದ್ದಾದು ನೆರವೇರಿಸುವುದು ಅವರೇ. ಎಷ್ಟು ಅವರಿಗೆ ಹುಷಾರಿಲ್ಲದಂತ ಸಮಯದಲ್ಲಿ ಅವರು ಕೂತು ಹದ್ದಾದಿಗೆ ನೇತೃತ್ವವನ್ನು ನೀಡ್ತಾ ಇದ್ದರು. ಅಂತ ಒಂದು ದೃಶ್ಯವನ್ನ ಇವತ್ತು ನಾವು ಬಾಕಿ ಉಸ್ತಾದರವರಿಂದ ಕಾಣ್ತಾ ಇದ್ದೇವೆ. ಅಲ್ಲಾಹನವರಿಗೆ ದೀರ್ಘ ಆಯುಷ್ಯ ಕೊಡ್ಲಿ, ಉತ್ತಮ ಆರೋಗ್ಯ ಕೊಡ್ಲಿ, ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುವಂತ ಮನಸ್ಸನ್ನು ಕೊಡ್ಲಿ ಅಂತ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತಾ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯರು, ನಮ್ಮ ಜಮಾತಿನ ಬಹುಶಃ ಬೆಳಕುಗಳಲ್ಲಿ ಆಡಳಿತ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದುಕೊಂಡು ನಮ್ಮ ಮಸೀದಿಯ ಎಲ್ಲ ಬೇಕು ಬೇಡಗಳನ್ನ, ಮಸೀದಿಯು ವೈಭವಪೂರ್ಣವಾಗಿ, ಇವತ್ತು ಮಸೀದಿಗಳು ಅಂದರೆ ಕಾಂಪಿಟೇಷನ್,
ಎಲ್ಲ ಕಡೆಗಳಲ್ಲೂ ಮಸೀದಿ ಕಾಂಪಿಟೇಷನ್. ಆ ಮಸೀದಿಗಿಂತ ನಮ್ಮ ಮಸೀದಿ ಉತ್ತಮವಾಗಬೇಕು, ನಮ್ಮ ಮಸೀದಿ ಒಳ್ಳೇದಾಗಬೇಕು. ಹಿಂದಿನ ಕಾಲದಲ್ಲಿ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಮಸೀದಿಯ ವ್ಯವಸ್ಥೆಯೊಂದಿಗೆ ಸ್ಪಂದಿಸುತ್ತಿದ್ದರು. ಈಗ 1 ಫರ್ಲಾಂಗ್ 2 ಫರ್ಲಾಂಗುಗಳಲ್ಲಿ 2-3 ಮಸೀದಿಗಳಿದ್ದೆ. ಆ ಮಸೀದಿಗಳಲ್ಲಿಯೂ ನಮ್ಮ ಮಸೀದಿಯನ್ನು ಒಂದು ಉತ್ತಮವಾದಂತ ಮಸೀದಿಯನ್ನೇ ಮಾಡಬೇಕು ಎಂಬಂತ ದೃಷ್ಟಿಯಿಂದ ಕಾರ್ಯಪ್ರವರ್ತರಾಗ್ತಾ ಇರುವವರು ನಮ್ಮ ಮಸೀದಿ ಕಮಿಟಿ. ಅದರ ಪ್ರಧಾನ ಕಾರ್ಯದರ್ಶಿಗಳಾದಂತ ಅಬ್ದುಲ್ ಅಜೀಜ್ ಬರ್ತಿಪಾಡಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿಯ ಬುಖಾರಿ ಯಂಗ್ ಮೆನ್ಸ್ ಅಸೋಸಿಯೇಷನ್ ಆ ಯುವಕರಿಗೆ ಬೆನ್ನು ತಟ್ಟಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡುವಂತವರನ್ನು ಪ್ರೇರೇಪಿಸುವವರಾಗಿದ್ದಾರೆ. ಅವರನ್ನು ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಆತ್ಮೀಯರು, ಇನ್ನೋರ್ವ ನಮ್ಮೆಲ್ಲರ ಪ್ರೀತಿಯ ಖತೀಬರಾದಂತಹ ಮಸೂದ್ ಸೈದಿ ಉಸ್ತಾದ್ರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮೆಲ್ಲಾತ್ಮೀಯರಾಗಿದ್ದು ಇಂಥ ಕಾರ್ಯಕ್ರಮಗಳು ನಡೆಯುವಾಗ ಯಾವಾಗಲೂ ಮುಂಚೂಣಿಯಲ್ಲಿ ನಿಲ್ತಾ ಇದ್ದವರು ಸನಾವುಲ್ಲಾ ಬರ್ತಿಪಾಡಿ ಅಂತೇಳಿ. ಯಾವುದೇ ಚಿಕ್ಕ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ನಮ್ಮೊಟ್ಟಿಗೆ ಯಾವಾಗಲೂ ಇರ್ತಾ ಇದ್ದು. ಅದು ದೊಡ್ಡ ಕಾರ್ಯಕ್ರಮ ಆಗಬೇಕು, ಜನ ಸೇರುವಂತದ್ದಾಗಬೇಕು ಅಂತಲಿಲ್ಲ. ಎಲ್ಲ ಕಾರ್ಯಕ್ರಮಗಳಿಗೂ ನೇತೃತ್ವವನ್ನು ವಹಿಸ್ತಾ ಇದ್ರು. ಇವತ್ತು ನಾವು ಹೆಮ್ಮೆ ಪಟ್ಟುಕೊಳ್ತಾ ಇದ್ದೇವೆ. ಅವರ ಮಗ ಕಿರಾಸ್, ಡಾಕ್ಟರ್ ಕಿರಾಸ್, ಡೈರೆಕ್ಟರ್ ಅಂಡ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮ್ಯಾಂಗಳೂರು. ಬಹುಶಃ 2-3 ದೊಡ್ಡದಾದಂತಹ ಆಸ್ಪತ್ರೆಗಳು, ಹಾಸನದಿಂದ ಹಿಡಿದು ಮಂಗಳೂರಿನವರೆಗೆ ಅವರ ಕೆಲಸ ಕಾರ್ಯಗಳು, ಅದರ ಒಟ್ಟಿಗೆ ಒಂದು ಸಾಮಾಜಿಕ ಸೇವೆಯನ್ನು ಸಹ ಇವತ್ತು ಡಾಕ್ಟರ್ ಕಿರಾಸ್ ರವರು ತೆಗೆದುಕೊಳ್ತಾರೆ. ಪ್ರತಿ ಮಾಧ್ಯಮಗಳಲ್ಲಿ ನಾವು ನೋಡಿದಾಗ ಜನಪ್ರಿಯ ಹಾಸ್ಪಿಟಲಿನ ಬಗ್ಗೆ ನೋಡ್ತಾ ಇರ್ತೇವೆ. ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಯಾರು ಹೋಗ್ಲಿ, ಯಾವುದೇ ಪಾಪದವರಿಗೆ ಯಾವುದೇ ಕೆಲಸಗಳಾಗಬೇಕು, ಆಸ್ಪತ್ರೆಯಲ್ಲಿ ಯಾವುದೇ ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ತನ್ನ ಸಹಾಯ ಹಸ್ತವನ್ನು ಚಾಚುತ್ತಾ ಇರುವವರು ಅವರು ಮತ್ತು ಅವರ ಭಾವ ಡಾಕ್ಟರ್ ಬಶೀರ್ ಅವರು. ಆ ಬಶೀರ್ ಅವರ ನೇತೃತ್ವದಲ್ಲಿ, ಬಶೀರ್ ಅವರು ಸಹ ನಮ್ಮ ಆತ್ಮೀಯ ಮಿತ್ರರಾದ ಕಾರಣ ಬಶೀರ್ ಅವರು ಸಹ ಅವರ ಒಂದು ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕಿರಾಸರವರು ಫಲಕ್ತಾ ಇದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಮಸೀದಿಯ ಕೋಶಾಧಿಕಾರಿಗಳಂತ ಉಮರ್ ಮೋರ್ಲರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಬುಖಾರಿ ಯಂಗ್ ಮೆನ್ಸ್ ಅಸೋಸಿಯೇಷನ್ ನ ಗೌರವಾಧ್ಯಕ್ಷರಾದಂತಹ ಮೊಯ್ದೀನ್ ಖುನಿ ಅವರು ಇದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಸಮದ್ ಅಧ್ಯಕ್ಷರು ಬುಖಾರಿ ಯಂಗ್ ಮೆನ್ಸ್ ಅಸೋಸಿಯೇಷನ್ ಅಬ್ದುಲ್ ಸಮದ್ ರವರಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜಮಾತಿನ ಜತ ಕಾರ್ಯದರ್ಶಿಗಳಾದಂತಹ ಕುಜಿಬಾವರ್ ಅವರಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ಅದೇ ರೀತಿಯಲ್ಲಿ ಡಾಕ್ಟರ್ ಅವರಿದ್ದಾರೆ. ಡಾಕ್ಟರ್ ನಮ್ಮ ಇದರ ಯಾನಪೇ ಆಸ್ಪತ್ರೆಯ ಮ್ಯಾನೇಜರ್ ಆದಂತಹ ಕಣಚೂರ್ ಆಸ್ಪತ್ರೆಯ ಡೈರೆಕ್ಟರ್ ಆದಂತಹ ಮ್ಯಾನೇಜರ್ ಆದಂತಹ ಅಬ್ದುಲ್ಲಾರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಹಾಗೇನೆ ಉಸ್ತಾದ್ರವರಿದ್ದಾರೆ, ಸಭಿಕರಿದ್ದೀರಿ. ಇಲ್ಲಿಗೆ ಬಂದಂತ ಎಲ್ಲ ವಿಭಾಗದ ಡಾಕ್ಟರ್ಸ್ನವರು, ಅವರಿಗೆ ಸಹಾಯಕರು, ಮತ್ತೆ ಇದರಲ್ಲಿ ಬಂದಂತ ಅಲ್ಲಿಯ ನಮ್ಮ PROಗಳು ಎಲ್ಲರನ್ನು ನಾನು ಬುಖಾರಿಯ ಯಂಗ್ ಮೆನ್ಸ್ ಅಸೋಸಿಯೇಷನ್ ವತಿಯಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಆತ್ಮೀಯ ಮಿತ್ರ ಹುಡುಗ ನಾದಂತ ಆರಿಫ್ ರವರು ಉತ್ತಮ ಪತ್ರಕರ್ತರು, ಬೊಂಬೈಯಿಂದ ಹಿಡಿದು ಮಂಗಳೂರಿನವರೆಗೆ ಬಹಳಷ್ಟು ಹೆಸರನ್ನು ಗಳಿಸಿದವರು ಆರಿಫ್ ರವರಿದ್ದಾರೆ ನಮ್ಮೊಟ್ಟಿಗೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಗೌರವಯುತರಾದಂತ ನಮ್ಮ ಮುದರಿಸರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಕೇಳಿಕೊಳ್ತೇನೆ. عليكم ورحمة الله وبركاته. بسم الله كفى والصلاة والسلام على رسوله المصطفى وعلى آله وصحبه الموفين بالعهد والوفاء. أما بعد. ഏറ്റവും ബഹുമാനമുള്ള വേദിയിൽ ഉപവിഷ്ടരായ മഹത് വ്യക്തിത്വങ്ങൾ, കമ്മിറ്റി അംഗങ്ങൾ, അതേപോലെ ഡോക്ടർമാർ, ഈ സദസ്സിൽ സന്നിഹിതരായ സഹോദര സഹോദരികൾ, മഹത്തായ ഒരു പരിപാടിയിലാണ് നാം ഉള്ളത്. അഥവാ നബി സല്ലല്ലാഹു അലൈഹി വസല്ലമ തങ്ങൾ അവിടുത്തെ 1500-ാം വാർഷികം ജന്മദിനം, അതിനോട് അനുബന്ധിച്ചുകൊണ്ടുള്ള പരിപാടിയാണ്. ആ പരിപാടിയിലാണ് നമ്മുടെ
നേരത്തെ സ്വാഗത പ്രസംഗത്തിൽ സൂചിപ്പിച്ചതുപോലെ ബഹുമാനപ്പെട്ട സയ്യിദ് ഇസ്മായിൽ ബുഖാരി തങ്ങളുടെ നാമധേയത്തിൽ അറിയപ്പെട്ട ആ സംഘടന ഒരു പരിപാടി ആസൂത്രണം ചെയ്തു വെച്ചത് അഥവാ വൈദ്യകീയ ശിബിരം അഥവാ മെഡിക്കൽ ക്യാമ്പ്. നേരത്തെ സ്വാഗതത്തിൽ സൂചിപ്പിച്ചതുപോലെ പല നിരക്കുള്ള സൗകര്യങ്ങളുമായിട്ടാണ് ആ കണച്ചൂർ അവിടുത്തെ ഡോക്ടർമാരും അതേപോലെ തന്നെ അവിടുത്തെ ഡയറക്ടറും മറ്റുമൊക്കെ വന്നത്. ബഹുമാനപ്പെട്ട നബി സല്ലല്ലാഹു അലൈഹി വസല്ലമ തങ്ങൾ അവിടെ നിന്ന് പറഞ്ഞതാണ്, ഇർഹമു മൻ ഫിൽ അർളി യർഹംകും ഫിസ്സമാ. നിങ്ങൾ ഭൂമിയിലുള്ളവർക്ക് നിങ്ങളൊക്കെ കരുണ ചെയ്യണം, സഹിഷ്ണുതയോടുകൂടി പെരുമാറണം, എല്ലാവരോടും കരുണ ചെയ്യണം. ഇവിടെ മെഡിക്കൽ ക്യാമ്പിൽ മുസ്ലിമീങ്ങൾ എന്ന വ്യത്യാസമില്ല, എല്ലാവർക്കും ഇവിടെ വരാവുന്നതാണ്. അതാണ് ഇർഹമു മൻ ഫിൽ അർളി. ഭൂമിയിലുള്ള അത് ബൗദ്ധനാവട്ടെ, ജൈനനാവട്ടെ, ക്രിസ്ത്യനാവട്ടെ, ഹിന്ദു ആവട്ടെ, ആരുമാകട്ടെ എല്ലാവരോടും കരുണ ചെയ്യണം. എന്നാൽ ഇർഹംകും മൻ ഫിസ് സമാ, വാനത്തിൽ അധികാരമുള്ള അല്ലാഹു സുബ്ഹാനഹു വ തആല നിങ്ങളോട് കരുണ ചെയ്യുന്നതാണ്. ചില ആൾക്കാർ മനസ്സിലാക്കിയത് ഈ മുസ്ലിമീങ്ങളിൽ ചില പണ്ഡിതന്മാരും മറ്റുമൊക്കെ അവര് ചികിത്സ നടത്തുന്നില്ല, ചികിത്സയോട് എതിരാണ്, ട്രീറ്റ്മെന്റിനോട് എതിരാണ് എന്ന്. അല്ല, ലോകത്തിന്റെ നേതാവ് പറഞ്ഞത് തദാവോ, നിങ്ങൾ ചികിത്സ നടത്തണം, ട്രീറ്റ്മെന്റ് നടത്തണം. കാരണം ഏറ്റവും വലിയ തവക്കുലുള്ള ബലമേൽപ്പിക്കുന്ന ലോകത്തിന്റെ നേതാവ് തന്നെ പറഞ്ഞത് തദാവോ, നിങ്ങൾ ചികിത്സ നടത്തണം. فإن الله لم ينزل داء إلا وضع له دواء إلا أنزل له دواء. ഏത് രോഗം, അത് ചിലപ്പോ ക്യാൻസർ ആവാം, ചിലപ്പോ എയ്ഡ്സ് ആകാം, മറ്റുള്ള ഏത് രോഗങ്ങളും ആകാം, എല്ലാ രോഗത്തിനും അല്ലാഹു സുബ്ഹാനഹു വ തആല അതിനിക്ക് ട്രീറ്റ്മെന്റ് ഇറക്കി വെച്ചിട്ടുണ്ട് എന്ന് അവിടെ നിന്ന് അസന്ദിഗ്ധമായ പ്രസ്താവന അവിടെ നടത്തിക്കഴിഞ്ഞു. അപ്പൊ പിന്നെ ഒരു 10, 20, 30 കൊല്ലം മുമ്പ് കുറെ രോഗങ്ങൾക്ക് ചികിത്സ ട്രീറ്റ്മെന്റ് അവിടെ നിന്ന് കണ്ടുപിടിച്ചിരുന്നില്ല. ഇപ്പോ അതിനൊക്കെ ട്രീറ്റ്മെന്റ് കാണാവുന്നതാണ്. ഇതേപോലെ ഇനി ക്യാൻസറിലേക്കും എയ്ഡ്സിലേക്കും മറ്റു പല രോഗങ്ങൾക്കും ഇനി ട്രീറ്റ്മെന്റ് ഡോക്ടർമാർ കണ്ടുപിടിച്ച് എന്ന് വന്നേക്കാം. അതാണ് ഇന്നല്ലാഹ ലം യുൻസിൽ ദാഅൻ ഇല്ലാ അൻസല ലഹു ദവാഅ, അതിനിക്ക് മരുന്ന് കൊടുത്തിട്ടല്ലാതെ. അതുകൊണ്ട് ഈ രക്തം കൊടുക്കുക എന്ന് പറഞ്ഞത് ഫുഖഹാക്കൾ പണ്ഡിതന്മാര് പറയുകയാണ്, ഈ രക്തം കൊടുക്കുക, അതേപോലെ തന്നെ അവയവദാനം, അതേപോലെ രക്തദാനം. രക്തമെന്ന് പറഞ്ഞത് ഇസ്ലാമിന്റെ ഒരു കാഴ്ചപ്പാടാണ്. നമ്മൾ വിൽക്കുന്ന സാധനം അത് നജസാവാതിരിക്കുക എന്ന് പറഞ്ഞു. രക്തം നജസാണ്, പക്ഷേ പണ്ഡിതന്മാര് പറയുന്നു രക്തമാണെങ്കിലും അത് ദാനം ചെയ്യാവുന്നതാണ്, ദാനം കൊടുക്കാവുന്നതാണ്, ദാനം കൊടുക്കേണ്ടതാണ്, രക്തദാനം കൊടുക്കേണ്ടതാണ്, ആവശ്യമാണ്. അത് നേരത്തെ കാരണം കാരുണ്യ പ്രവർത്തനത്തിൽപ്പെട്ടതാണ്. അതോടുകൂടി ഞാൻ മറ്റൊരു കാര്യവും കൂടി നമുക്ക് വലിയൊരു അഭിമാനമുള്ളത്, എനിക്ക് മുമ്പ് തന്നെ അറിയാം, ഞാൻ മദനി ജൂനിയർ കോളേജിൽ അവിടുന്ന് നമ്മളെ ഒന്നിച്ച് ഞങ്ങൾ പഠിക്കുന്ന സമയത്ത് അവിടെ നിന്ന് വെച്ചിട്ട് ഞങ്ങൾക്ക് അപ്പോൾ തന്നെ അറിയാം, ഈ മഞ്ഞനാടി എന്ന് പറഞ്ഞത് അന്ന് തന്നെ വിദ്യാഭ്യാസത്തിൽ വളരെ മുന്നിട്ടാണ്. കാരണം ലോകത്തിന്റെ ഏറ്റവും വലിയ ഒരു പരിഷ്കർത്താവായ പണ്ഡിതനാണ് മഹാനായ ഇമാം ഗസാലി തങ്ങൾ. ആ ഇമാം ഗസാലി തങ്ങൾ പറഞ്ഞു, ഒരു നാട്ടില് ഒരു മുഹന്ദിസ് അഥവാ എഞ്ചിനീയർ, അതേപോലെ തന്നെ ഒരു അഡ്വക്കേറ്റ് വഹാമി വേണം, ഒരു അഡ്വക്കേറ്റ് വേണം, അതേപോലെ തന്നെ ഒരു ഡോക്ടർ വേണം. അത് ഫർദ് കിഫയാണ്. ഒരു നാട്ടിലൊരു ഡോക്ടർ ഇല്ല എങ്കിൽ ആ നാട്ടുകാരത്ത് ഏറ്റവും കുറ്റക്കാരാണ്, അത് അവർ പാവങ്ങൾ പേറേണ്ടി വരും. ഒരു നാട്ടിൽ ഡോക്ടർ വേണം. അതാണ് നമുക്കൊരു അഭിമാനം. നമ്മളെ ഡോക്ടർ ഖിറാഷ്, അതേപോലെ ഡോക്ടർ നുഅ്മാൻ, അതേപോലെ ഇപ്പോൾ പല പെണ്ണുങ്ങളും ഡോക്ടറുകളായിട്ട് വരുന്നുണ്ട്. അതേപോലെ തന്നെ മറ്റു പല ഡോക്ടറുകൾ വരുന്നുണ്ട് ഇവിടെ. അതേപോലെ പല മുഹന്ദിസുകൾ, എഞ്ചിനീയേഴ്സ് വരുന്നുണ്ട്. അതേപോലെ പല അഡ്വക്കേറ്റുകൾ വരുന്നുണ്ട്. അല്ലാഹു സുബ്ഹാനഹു വ തആല നമ്മുടെ നാട്ടിലെ നല്ല നിലക്കുള്ള കാഴ്ചകൾ പ്രവർത്തന
പ്രവർത്തനങ്ങൾ കാഴ്ചവെക്കുവാനും അക്കാഡമിക്കലായിട്ട് മുന്നേറുവാനുമുള്ള തൗഫീഖ് അല്ലാഹു നമുക്കേവർക്കും പ്രദാനം ചെയ്യുമാറാക്കട്ടെ. പ്രോഫറ്റ് വാസ് നോട്ട് ഓൺലി എ പ്രോഫറ്റ് ബട്ട് ആൾസോ ഗ്രേറ്റസ്റ്റ് സയന്റിസ്റ്റ് ഇൻ ഹ്യൂമൻ ബീയിങ് എന്ന് അവിടെ നിന്ന് സയന്റിസ്റ്റുകൾ പറഞ്ഞ ഒരു കാര്യം കൂടി ഞാൻ ಓರ್ಮಿಪಿക്കുകയാണ്. ಅಸ್ಸಲಾಮು ಅಲೈಕುಂ. ಧನ್ಯವಾದಗಳು. ಉತ್ತಮ ರೀತಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಹುಮಾನರಾದ ಬಾಕವಿ ಉಸ್ತಾದವರಿಗೆ ಈಗ ನಮ್ಮ ಕಾರ್ಯದರ್ಶಿಗಳಾದಂಥ ಅಜೀಜ್ ಫತ್ಪಾಡಿ ಅವರಿದ್ದಾರೆ. ನಮ್ಮನ್ನು ಒಂದು ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಅಸ್ಸಲಾಮು ಅಲೈಕುಂ. 1500ನೇ ಪ್ರವಾದಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಬುಖಾರಿ ಯಂಗ್ ಮೆನ್ಸ್ ಅಸೋಸಿಯೇಷನ್ ಹಮ್ಮಿಕೊಂಡಿರುವಂತಹ ಈ ಉಚಿತ ವೈದ್ಯಕೀಯ ಶಿಬಿರ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಬಹುಮಾನ್ಯರಾದ ಉಸ್ತಾದ್ರವರೇ ಹಾಗೂ ನಮ್ಮ ಕೋಶಾಧಿಕಾರಿಗಳೇ, ಮಸ್ಜಿದ್ ಕೋಶಾಧಿಕಾರಿಗಳೇ ಹಾಗೂ ಪದಾಧಿಕಾರಿಗಳೇ, ನಮ್ಮ ಇಂದಿನ ಸ್ವಾಗತ ಭಾಷಣವನ್ನು ಮಾಡಿರುವಂತಹ KMK ಮಾಸ್ಟರ್ ಅವರೇ, ಡಾಕ್ಟರ್ ಕಿರಾಸತ್ ಅವರೇ ಹಾಗೂ ನಮ್ಮ ಕಣಚೂರು ಮ್ಯಾನೇಜರ್ ಆದಂತಹ ಅಬ್ದುಲ್ಲಾ ರವರೇ, ನಮ್ಮ ಸಹ ಮುದ್ರಿಸರಾದಂತಹ ಮಸೂದ್ ಉಸ್ತಾದ್ರವರೇ ಹಾಗೂ ಬುಖಾರಿ ಯಂಗ್ ಮೆನ್ಸ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಈ ವೈದ್ಯಕೀಯ ಶಿಬಿರ, ಇದು ಉಚಿತ ವೈದ್ಯಕೀಯ ಶಿಬಿರ ಏರ್ಪಡಿಸುವುದರಿಂದ ಈ ನಮ್ಮ ನಾಡಿನ ಜನರ, ಅದರಲ್ಲೂ ಬಡವರ ಮತ್ತು ವೃದ್ಧರಿಗೆ ತಮ್ಮಲ್ಲಿರುವಂತಹ ಕಾಯಿಲೆಗಳ ಬಗ್ಗೆ ಒಂದು ಅರಿವು ಬರುತ್ತದೆ. ಆ ಮೂಲಕ ಅವರು ವೈದ್ಯರನ್ನ ಸಂಪರ್ಕಿಸಿ ಔಷಧಿಯನ್ನ ಪಡೆದುಕೊಳ್ಳುವಂಥದ್ದು. ಅದೇ ರೀತಿ ಈ ಕಣ್ಣಿನ ಟೆಸ್ಟ್ ಮಾಡುವುದರಿಂದ ಕೆಲವು ದೃಷ್ಟಿದೋಷ ಇದ್ದವರಿಗೆ ತಮ್ಮ ದೃಷ್ಟಿದೋಷದ ಅರಿವಾಗಿ ಅದರಿಂದ ಪ್ರಯೋಜನವಾಗ್ತದೆ, ಮಕ್ಕಳಿಗೆ ವಿದ್ಯಾರ್ಜನೆಗೆ ಅನುಕೂಲವಾಗ್ತದೆ. ಅದೇ ರೀತಿ ವೃದ್ಧರು ತಮ್ಮ ಜೀವನದಲ್ಲಿ ತಮ್ಮ ಬದುಕನ್ನ ಸುಲಭವಾಗಿ ನಡೆಸುವಂತಾಗ್ತದೆ. ಅದು ಮಾತ್ರ ಅಲ್ಲ, ಈ ವೈದ್ಯಕೀಯ ತಪಾಸಣೆಯಿಂದ ಅದೆಷ್ಟೋ ಮಹಿಳೆಯರು, ಜನರು ಎಷ್ಟವರೆಗೆ BP ಶುಗರ್ ಇದ್ದು ಅದರ ಅರಿವಿಗೆ ಬಾರದವರಿಗೆ ದೂರದ ಆಸ್ಪತ್ರೆಗಳಿಗೆ ಹೋಗ್ಲಿಕ್ಕೆ ಅಸಾಧ್ಯವಾದವರಿಗೆ ಇಲ್ಲಿ ಉಚಿತವಾಗಿ ಇದನ್ನ ಮಾಡುವುದರಿಂದ ಅದರ ಅರಿವು ಬರುತ್ತದೆ. ಆ ಮೂಲಕ ತಮ್ಮ ಆರೋಗ್ಯವನ್ನು ಉತ್ತಮಪಡಿಸಿಕೊಂಡು ಜೀವನದಲ್ಲಿ ತಮ್ಮ ಬದುಕನ್ನ ಉತ್ತಮಪಡಿಸಲು ಅವಕಾಶವಾಗುತ್ತದೆ. ಈಗ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ವೈದ್ಯಕೀಯ ಜಗತ್ತು ಇಷ್ಟೊಂದು ಮುಂದುವರಿದಿರುವಂತಹ ಸಂದರ್ಭದಲ್ಲೂ ಅಂಧಕಾರ ಮತ್ತು ಅಜ್ಞಾನದ ಪರಮಾವಧಿಯಲ್ಲಿರುವಂತಹ ಕೆಲವು ಜನರು ಇಂದು ಕೂಡ, ಅಂದ್ರೆ ಅಥವಾ ಉಸ್ತಾದರುಗಳು ನಮ್ಮ ಇದರಲ್ಲಿ ಇಲ್ಲ, ಯಾವತ್ತೂ ಉಸ್ತಾದರುಗಳು ಹೇಳ್ತಾ ಇದ್ದಾರೆ ನೀವು ಡಾಕ್ಟರ್ನ ಕಾಣ್ಬೇಕು, ವೈದ್ಯರನ್ನ ಕಾಣ್ಬೇಕು ಅಂತ ಹೇಳಿ. ಆದ್ರೆ ದೊಡ್ಡ ಒಂದು ದೌರ್ಭಾಗ್ಯ ಏನಂತ ಹೇಳಿದ್ರೆ, ಯಾವುದೇ ಕ್ಯಾನ್ಸರ್ ರೋಗ ಬರಲಿ ಅಥವಾ ಮಾರಕ ರೋಗಗಳು ಯಾವುದೇ ಬರಲಿ, ಕೂಡಲೇ ಜ್ಯೋತಿಷ್ಯರನ್ನು, ಕಬಡ್ಡಿ ಹಾಕುವವರನ್ನು, ಆಮೇಲೆ ಇವರು ಯಾರು ಲೆಕ್ಕ ಹಾಕುವವರನ್ನು, ಅದಕ್ಕಾಗಿಯೇ ಒಂದು ಉಸ್ತಾದರಂತೆ ನಟಿಸುವಂತಹ ಒಂದು ಗ್ರೂಪ್ ಇದೆ. ಅವರು ಈ ಲೆಕ್ಕ ಹಾಕೊಂಡು, ಕೈ ಇಟ್ಟುಕೊಂಡು, ಕಣ್ಣು ಮುಚ್ಚಿಕೊಂಡು, ಕೆಲವನ್ನ ಹೇಳಿಕೊಂಡು ಇದು ನಿಮ್ದು ಈ ತೊಂದರೆ ಅಲ್ಲ, ನಿಮ್ಗೆ ನಿವೃತ್ತಿ ಮಾಡಿಸಬೇಕು, ನಿಮ್ಮ ಹೊಟ್ಟೆಯೊಳಗಿದೆ, ನಿಮ್ಮ ತಲೆಯೊಳಗಿದೆ, ನಿಮ್ಮ ಎದೆಯೊಳಗಿದೆ, ಅದು ಬೇರೆನೇ ವಸ್ತು, ಅದು ಯಾವಾಗೆಲ್ಲ ಹಾಕಿದ್ದಾರೆ ಅದನ್ನು ತೆಗಿಸ್ಬೇಕು, ಆ ಮೂಲಕ ಇಷ್ಟು ಖರ್ಚಾಗ್ತದೆ, ಹಾಗೆ ಆಗ್ತದೆ ಅಂತ ಹೇಳಿ ಒಂದು ದಂಧೆ, ದುಡ್ಡು ಮಾಡುವಂತಹ ಒಂದು ದಂಧೆ, ಬಹಳ ಕಪಟಗಳು. ಅವರನ್ನ ನಾವು ಮರೆತು ನಮ್ಮ ಜೀವನವನ್ನ, ಈಗಿನ ತಂತ್ರಜ್ಞಾನ ಮತ್ತು ವಿಜ್ಞಾನ ಮುಂದುವರೆದಿದೆ, ವೈದ್ಯಕೀಯ ರಂಗ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು, ಕ್ಯಾನ್ಸರ್ಗೆ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನ ಮಾಡಬೇಕು. ಏನೋ ಒಂದು ಯಾರೋ ಹೇಳ್ತಾರೆ ಅಂತ ಹೇಳಿ ಸಿಕ್ಕಿದ ಕಡೆ ಹೋಗಿ ದುಡ್ಡು ಚೆಲ್ಲುವುದು ಅಥವಾ ಕಷ್ಟ ನಷ್ಟ, ಆಮೇಲೆ ಆ ರೋಗಿಗೆ ಎಷ್ಟು ಕಷ್ಟ, ಮುಂಬೈಯ ಅಥವಾ ಕ್ಯಾಲಿಕಟ್ ಕೊಚ್ಚಿಗೆ ಹೋಗಿ ಈ
ರೋಗವನ್ನ ಇನ್ನಷ್ಟು ಉಲ್ಬಣಗೊಳಿಸುತ್ತಿರುವುದು ಸರಿಯಲ್ಲ. ಇದನ್ನ ನಾವು ಬಿಡಬೇಕು. ನಾವು 20ನೇ ಶತಮಾನದಲ್ಲಿ ಇದ್ದೇವೆ. 1500 ವರ್ಷಗಳ ಆಚೆ ನಮ್ಮ ಪ್ರವಾದಿಯವರೇ ಹೇಳಿದ್ದಾರೆ, ನೀವು ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು ಅಂತ ಹೇಳಿ. ಅನಂತರದ ಉಸ್ತಾದರುಗಳು ಎಲ್ಲ ಹಾಲಿಮಗಳು ಕೂಡ ಇದನ್ನೇ ಹೇಳ್ತಾ ಬಂದಿದ್ದಾರೆ. ಆದ್ರೆ ನಾವು ಈಗ ದೊಡ್ಡ ದೌರ್ಭಾಗ್ಯ, ಅದಕ್ಕೆ ಇನ್ನು ಯಾರು ತಲೆ ಕೊಡಬಾರದು. ನಾವು ಅದು ಇದ್ರೂ ನಮ್ಮ ಈ ವೈದ್ಯರನ್ನ ಕಂಡು ಅದಕ್ಕೆ ತಕ್ಕ ಔಷಧಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಮಾತ್ರವಲ್ಲ, ಈ ಸಂದರ್ಭದಲ್ಲಿ ವೈದ್ಯರಲ್ಲೂ ಕೂಡ ನನ್ನ ಮನವಿ ಇದೆ ಏನಂತ ಹೇಳಿದ್ರೆ, ಬಹಳ ಆತುರಪಟ್ಟು ಶಸ್ತ್ರಚಿಕಿತ್ಸೆ ಮಾಡುವಂತದ್ದು. ಈಗಿನ ಯುವ ವೈದ್ಯರ ತಂಡ ಕೆಲವೊಂದು ಎಲ್ಲರಲ್ಲ, ಕೆಲವರು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಹೆದರ್ತಾರೆ ಜನ. ಯಾಕೆಂತ ಹೇಳಿದ್ರೆ, ಹೋದ ಕೂಡಲೇ ಅದರ ಸಂಪೂರ್ಣ ಸ್ಕ್ಯಾನಿಂಗ್ ಮತ್ತು ರಿಪೋರ್ಟ್ ಅನ್ನು ಪಡೆಯುವುದಕ್ಕೆ ಮೊದಲೇ ಆರಂಭದಲ್ಲೇ ಪ್ರಾಥಮಿಕವಾಗಿ ನೋಡಿದ ಪರೀಕ್ಷೆಯಿಂದಲೇ ಕೂಡಲೇ ಶಸ್ತ್ರಚಿಕಿತ್ಸೆ ಆಗ್ಬೇಕು, ಇವತ್ತೇ ಆಗ್ಬೇಕು ಅಂತ ಹೇಳುವಂತ ಒಂದು ಆತುರತೆ ಯುವ ವೈದ್ಯರಲ್ಲಿ ಆತುರ ಇರುವುದು ಸರಿ. ಆದ್ರೆ ಅದಕ್ಕೆ ಬಡ ಜನರು, ರೋಗಿಗಳು ಬಲಿಯಾಗಬಾರದು ಅಂತ ಹೇಳುವಂತದ್ದನ್ನು ಕೂಡ ಮನದಲ್ಲಿ ಇಟ್ಕೊಳ್ಬೇಕು. ಅದು ಮಾತ್ರವಲ್ಲ, ನಮ್ಮ ಈ ವೈದ್ಯರುಗಳು ಕೆಲವರು ಅದರಲ್ಲಿ ಬಹಳ ದುಬಾರಿಯಾಗಿದ್ದಾರೆ. ಜನ ಅವರ ಹತ್ರ ಹೋಗುವುದಕ್ಕೆ ಭಯ ಪಡ್ತಾರೆ. ಅದರ ಒಂದು ಆಸ್ಪತ್ರೆಗೆ ಹೋದ್ರೆ ಆ ದುಬಾರಿ ವೆಚ್ಚ ಅಂತ ಹೇಳಿದ್ರೆ ಎಲ್ಲರೂ ಹೆದರಿ ಇಲ್ಲಿ ರೋಗದಲ್ಲಿ ಸತ್ರು ಆಗ್ಬಹುದು, ನಾವು ಅಲ್ಲಿ ಅರ್ಧ ಜೀವ ಆಗುದು ಬೇಡ ಅಂತ ಹೇಳಿ ಪ್ರತಿಯೊಬ್ಬರು ಹೆದರ್ತಾರೆ. ಆದ ಕಾರಣ ವೈದ್ಯಕೀಯ ರಂಗ ಕೂಡ ಇವತ್ತು ಆತ್ಮಾವಲೋಕನ ಮಾಡಬೇಕಂತ ಅವಶ್ಯಕತೆ ಇದೆ. ಇವೆಲ್ಲದರ ಮಧ್ಯೆ ನಮ್ಮ ಬುಕಾರಿ ಯಂಗ್ ಮೆನ್ ಅಸೋಸಿಯೇಷನ್ ಸುಮಾರು 35 ವರ್ಷಗಳಿಂದ ಇಲ್ಲಿ ಕಾರ್ಯಾಚರಿಸ್ತಾ ಇದೆ. ಈ ಯಂಗ್ ಮೆನ್ ಅಸೋಸಿಯೇಷನ್ 35 ವರ್ಷಗಳಲ್ಲಿ ಹಲವಾರು ದೀನ ದಲಿತರ, ಬಡವರ, ಲೋಕೋಪಯೋಗಿ ಕೆಲಸಗಳನ್ನ ಹೆಚ್ಚಿನ ಜನರಿಗೆ ಉಪಯೋಗವಂತ ಲೋಕೋಪಯೋಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದು ಮಾತ್ರವಲ್ಲ, ನಮ್ಮ ಮಸೀದಿಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ, ಉರುಸ್ ಕಾರ್ಯಕ್ರಮದಲ್ಲಿ ತನ್ನ ಮನ ಧನದಿಂದ ಸಹಕರಿಸಿ ಬಹಳಷ್ಟು ಕಷ್ಟಪಟ್ಟು ನಮಗೆ ಸಹಕರಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ. ಇಂದಿಗೆ ಆಗಮಿಸಿರುವಂತಹ ನಮ್ಮ ಎಲ್ಲ ಅತಿಥಿಗಳಿಗೂ, ಡಾಕ್ಟರ್ಗಳಿಗೂ, ಇನ್ನಿತರ ಬುಕಾರಿ ಯಂಗ್ ಮೆನ್ ಅಸೋಸಿಯೇಷನ್ ನ ಸದಸ್ಯರಿಗೂ ಹಾಗೂ ನಮ್ಮ ಜಮಾತರಿಗೂ ನಾನು ಆತ್ಮೀಯವಾಗಿ ಅಭಿನಂದನೆಯನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಧನ್ಯವಾದಗಳು. ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಧುನಿಕತೆಯ ಬಗ್ಗೆ ಮಾತನಾಡಿದಂತ ಅಜೀಜ್ ಪರ್ತಿವಾಡಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ನಮ್ಮೆಲ್ಲರ ಹೆಮ್ಮೆ ಏನಂತ ಹೇಳಿದ್ರೆ ನಮ್ಮ ಕನಸು ಡಾಕ್ಟರ್ ಕಿರಾಸ್. ಯಾಕೆಂದ್ರೆ ಅವರ ಬಗ್ಗೆ ನಮಗೆ ಬಹಳಷ್ಟು ಅಭಿಮಾನ ಇದೆ. ಇಲ್ಲಿ ಒಟ್ಟಿಗೆ ನೋಡಿದವರು ಅವರನ್ನು ಟೈ ಕಟ್ಟಿದ ಮೇಲೆ ಅಲ್ಲ, ಶೂಟ್ ಪ್ಯಾಂಟ್ ಹಾಕಿದ ಮೇಲೆ ಅಲ್ಲ, ಖಾಲಿ ಚಡ್ಡಿ ಹಾಕಿ ಹೋಗಲು ನಾವೆಲ್ಲರೂ ಒಟ್ಟಿಗೆ ನಮ್ಮ ಹುಡುಗನಾಗಿ, ನಮ್ಮ ಮಗನಾಗಿ ಅವನಿಗೆ ನಾವು ಟ್ರೀಟ್ಮೆಂಟ್ ಮಾಡಿದವರು. ಆದ್ದರಿಂದ ನಮಗೆ ಹೆಮ್ಮೆ ಏನಂದ್ರೆ ಇವತ್ತು ನಮ್ಮ ಮಂಜನಾಡಿಯ ಒಂದು ಕಿರೀಟವಾಗಿ ಬೆಳೆಯುತ್ತಾ ಇದ್ದಾರೆ. ಅಲ್ಲಾಹನು ಅವನನ್ನು ಇನ್ನೂ ಅತ್ಯುನ್ನತ ಸ್ಥಾನಕ್ಕೆ ಏರಿಸಲಿ ಅಂತೇಳಿ ಪ್ರಾರ್ಥನೆ ಮಾಡುವುದರೊಂದಿಗೆ ಅವನಲ್ಲಿ ಒಂದು ಕಳಕಳಿಯ ವಿನಂತಿ ಏನೆಂದರೆ, ಮಂಜನಾಡಿಯ ಬಡ ಜನತೆ ಯಾವಾಗಲೂ ನಿನ್ನ ಮನಸ್ಸಿನಲ್ಲಿ ಬೇಕು. ಯಾವ ಸಂದರ್ಭದಲ್ಲಿ ಯಾವುದೇ ರೋಗಕ್ಕೆ ಬಂದರೂ ಅವರು ಮಂಜನಾಡಿಯವರು, ಅವರ ಬಗ್ಗೆ ನನಗೊಂದು ಋಣ ಇದೆ ಎಂಬುದು ನಿನ್ನ ಮನಸ್ಸಿನಲ್ಲಿ ಬೇಕು ಅಂತೇಳಿ ಕೇಳಿಕೊಂಡು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಂಡು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಹುಮಾನಪಟ್ಟ ಉಸ್ತಾದರ ದುವಾ ಮತ್ತು ಆಶೀರ್ವಚನದೊಂದಿಗೆ ಇಂದಿಲ್ಲಿ ನಡೆಯುತ್ತಿರುವಂತಹ ಬುಕಾರಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಇದರ ಆರೋಗ್ಯ ಶಿಬಿರ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತೇನೆ. ಯಾಕಂತಂದ್ರೆ ಆರೋಗ್ಯ ಶಿಬಿರದಲ್ಲಿ ನಮ್ಮ ಮಾಸ್ಟರ್ ಹೇಳಿದಾಗೆ ಜನರು ಬರೋದು ಬಹಳ ಕಡಿಮೆ. ಅದು ಉಚಿತವಾಗಿ ಆರೋಗ್ಯ ಶಿಬಿರ ಅಂತಂದ್ರೆ ಇನ್ನೂ ಎಲ್ರಿಗೂ ಒಂದು ಹೆದರಿಕೆ ಇದ್ದೇ ಇರ್ತದೆ. ಬಟ್ ನಾವು ನೋಡಿದ ಪ್ರಕಾರ ಎಷ್ಟೊಂದು ಆರೋಗ್ಯ ಶಿಬಿರದಲ್ಲಿ ಒಂದು 10 ಜನ ಬಂದ್ರು, 100 ಜನ ಬಂದ್ರು, ಅದು ಬಹಳಷ್ಟು ಪರಿಣಾಮಕಾರಿ. ಯಾಕಂತಂದ್ರೆ ಅಲ್ಲಿ ಬಂದಿರುವಂತಹ ಒಂದು 100 ಜನರಲ್ಲಿ ಒಬ್ಬರಿಗೆ ಯಾವುದಾದ್ರೂ ಒಂದು ಕಾಯಿಲೆ ಪತ್ತೆ ಹಚ್ಚಿದಲ್ಲಿ ನಿಮ್ಮ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣ ಆಗ್ತದೆ. ಇಲ್ಲಿ ಮಾಡುತ್ತಿರುವಂತಹ ಎಲ್ಲ ಆರೋಗ್ಯ ಶಿಬಿರದಲ್ಲಿ ಒಂದು ಶುಗರ್ ಟೆಸ್ಟ್ ನ ಎಲ್ಲರೂ ಕಡ್ಡಾಯವಾಗಿ ಮಾಡೇ ಮಾಡ್ತಾರೆ. ಎಷ್ಟೊಂದೋ ಸತಿ ನಾವು ಅದನ್ನ ಬಹಳಷ್ಟು ರೀತಿಯಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಯಾಕಂದ್ರೆ ಎಲ್ಲೂ ನಾವು ವೈದ್ಯರಾಗಿ ಕೂಡ ನಾವು ನಮ್ಮನ್ನ ಸ್ವಂತಕ್ಕೆ ಪರೀಕ್ಷೆ ಮಾಡೋದು ಬಹಳ ಕಮ್ಮಿ. ಏನಾದ್ರೂ ಒಂದು ಕಾಯಿಲೆ ಬರಬೇಕು ಅಥವಾ ಬೇರೆ ಯಾವುದಾದ್ರೂ ಒಂದು ಸಂದರ್ಭ ಬಂದ್ರೇನೆ ನಾವು ಕೊಡೋದು. ಹಾಗಿರ್ಬೇಕಾದ್ರೆ ಈ ತರ ಒಂದು ಆರೋಗ್ಯ ಶಿಬಿರ ಮಾಡಿದಾಗ ಫಸ್ಟ್ ಮುಂದೆ ಹೋಗಿ ಮಾಡಿಸ್ಬೇಕಾಗಿರೋದು ಈ ಬುಕಾರಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಎಲ್ಲ ಕಾರ್ಯಕರ್ತರು ಮತ್ತು ಅದರ ಕಮಿಟಿಯವರು.
ಯಾಕಂತಂದ್ರೆ ಇವರು ಸಂಪೂರ್ಣವಾಗಿ ಬೇರೆಯವರಿಗೆ ಅವರ ಆರೋಗ್ಯವನ್ನು ನೋಡ್ಕೊಳ್ಳುವಲ್ಲಿ ತುಂಬಾನೇ ವಿಫಲರಾಗಿರ್ತಾರೆ. ಯಾಕಂತಂದ್ರೆ ಯಾವಾಗ ನೋಡಿದ್ರು ಬೇರೆಯವರ ಚಿಂತನೆ, ಬೇರೆಯವರಿಗೆ ಕೆಲಸ ಮಾಡೋದು. ನಾನು ಚಿಕ್ಕಂದಿನಿಂದಲೂ ನೋಡ್ತಾ ಬಂದಿರುವಂತ ಒಂದು ಸಂಘಟನೆ ಏನಂತಂದ್ರೆ ಅದು ಬುಖಾರಿ ಯಂಗ್ ಮೆನ್ಸ್ ಅಸೋಸಿಯೇಷನ್. ಈಗಂತ ಅಲ್ಲ, ನನ್ಗೆ ಅವಾಗೆಲ್ಲ ಬೇರೆ ಬೇರೆ ಸಂಘಟನೆ ಯಾವುದು ಇರಲಿಲ್ಲ. ಮಂಜನಾಡಿಯಲ್ಲಿ ಬುಖಾರಿ ಯಂಗ್ ಮೆನ್ಸ್ ಅಸೋಸಿಯೇಷನ್ ಅಂತಂದ್ರೆ ಬಹಳ ಅದು ಐ ಥಿಂಕ್ ಇವಾಗ್ಲೂ ಅವರು ಎಲ್ಲರೂ ಯಂಗಾಗಿಯೇ ಇರ್ಬೇಕು, ಅದಕ್ಕೆ ಹೆಸರು ಕೂಡ ಚೇಂಜ್ ಆಗಿಲ್ಲ. ಸೊ ಫಸ್ಟ್ ಎಲ್ಲ ಅದರ ಕಾರ್ಯಕರ್ತರಿಗೆ ಮತ್ತು ಅದರ ಕಮಿಟಿಯವರು ಕಡ್ಡಾಯವಾಗಿ ಈ ಒಂದು ಕಾರ್ಯಕ್ರಮ ಮುಗಿಯುವ ಮುಂಚೆ ಮ್ಯಾನೇಜರ್ ಅಬ್ದುಲ್ಲಾ ಅವರಲ್ಲೂ ವಿನಂತಿ, ಅವರಿಗೆ ಫಸ್ಟ್ ಟೆಸ್ಟ್ ಮಾಡಿಸ್ಬೇಕು. ಯಾಕಂದ್ರೆ ಅವ್ರು ಯಾವತ್ತೂ ಮಾಡಿಸಲ್ಲ. ಯಾಕಂತಂದ್ರೆ ಈ ಶುಗರ್ ರೋಗ ಇದೆಯಲ್ಲ, ಇದು ಬಹಳಷ್ಟು ಅತ್ಯಂತ ಪರಿಣಾಮಕಾರಿ. ಅದು ನಮ್ಮ ಇದು ಗೆದ್ದಲಿದೆಯಲ್ಲ, ಬಿಳಿ ಹುಳ, ಚೆದಲ್ ಇದ್ದ ಹಾಗೆ ಅದು ಗೊತ್ತೇ ಆಗಲ್ಲ ನಮ್ಮ ದೇಹದಲ್ಲಿ ಇರುವಂತದ್ದು. ಯಾವಾಗ ಗೊತ್ತಾಗುತ್ತೆ? ಒಂದು ಮರ ಲಾಸ್ಟ್ಗೆ ಅದು ಕಂಪ್ಲೀಟ್ ಆಗಿ ಸಂಪೂರ್ಣ ವೀಕ್ ಆಗಿ ಒಡೆದೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಮ್ಗೆ ಗೊತ್ತಾಗೋದು ಅಯ್ಯೋ ಒಳಗಡೆ ಗೆದ್ದಲಿತ್ತಲ್ವಾ ಅಂತ. ಸೊ ಈ ಶುಗರ್ ಕೂಡ ಅದೇ ರೀತಿ ನಮ್ಮ ದೇಹದಲ್ಲಿ ಬೆಳಿತಾನೇ ಇರ್ತದೆ. ಇದನ್ನ ಆರಂಭದಲ್ಲಿ ನಾವು ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ಅದಕ್ಕಿಂತ ಒಂದು ದೊಡ್ಡ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಇದಿಲ್ಲ ಅಂತ ನನ್ನ ಭಾವನೆ. ನಮ್ಮ ಕಣಚೂರ್ ಆಸ್ಪತ್ರೆ ವತಿಯಿಂದ ಇಂದಿಲ್ಲ, ನಮ್ಮ ಕಣಚೂರ್ ಆಸ್ಪತ್ರೆ ನಮ್ಮ ಊರಿಗೆ ಒಂದು ದೊಡ್ಡ ವರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಷ್ಟೊಂದು ಹಳ್ಳಿಗಾಡಿನ ಜನರು ಆರೋಗ್ಯ ಸೇವೆ ಸಿಗದೆ ಎಷ್ಟೋ ಜನ ವಂಚಿತರಾಗಿದ್ದಾರೆ. ಬೇರೆ ಬೇರೆ ಹಳ್ಳಿ ಪ್ರದೇಶದಲ್ಲಿ ನಮ್ಗೆ ಇಲ್ಲಿ ಸಿಗುವಷ್ಟು ಆರೋಗ್ಯದ ಒಂದು ವ್ಯವಸ್ಥೆ ಬೇರೆ ಬೇರೆ ಊರಿಗೆ ಇಲ್ಲ. ಸೊ ಹಾಗಿರ್ಬೇಕಾದ್ರೆ ನಮ್ಮ ಹತ್ತಿರದಲ್ಲೇ ಕಣಚೂರ್ ಒಂದು ಮೆಡಿಕಲ್ ಕಾಲೇಜ್ ಬಂತು, ಬಹಳ ಸುಸಜ್ಜಿತವಂತ ದೊಡ್ಡ ಆಸ್ಪತ್ರೆ ನಿರ್ಮಿಸಿ ಈ ಊರಿನ ಜನರಿಗೆ, ನಾನು ಜನಪ್ರಿಯ ಆಸ್ಪತ್ರೆಗೆ ನಮ್ಮ ಊರಿನವರು ಬರೋದು ಬಡಿ ಕಡಿಮೆ, ಎಲ್ರು ಯಾರು ಕೇಳಿದ್ರು ಕಣಚೂರ್ ಆಸ್ಪತ್ರೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅಷ್ಟು ಹತ್ತಿರದಲ್ಲಿ ಅಷ್ಟು ಸುಲಭವಾಗಿ ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇರುವ ಕಾರಣ ಏನಾದ್ರೂ ಅಂತ ಒಂದು ಸಂದರ್ಭ ಬಂದ್ರೆ ಮಾತ್ರ ಮಂಗಳೂರಿಗೆ ಬರ್ತಾರೆ ಹೊರತು ಪ್ರತಿಯೊಬ್ಬರು ನಮ್ಮ ಊರಿನವರಂತೂ ಒಂದು ಫೋನ್ ಬಂದೇ ಬರ್ತದೆ, ಈ ತರ ಆಗಿದೆ, ಏನ್ ಮಾಡ್ಬೇಕು, ಕಣಚೂರಲ್ಲಿ ಇದ್ದಾರೆ, ಈ ತರ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ, ಅಲ್ಲೇ ಮುಂದುವರಿಸಿ ಅಂತ ನಾವು ಯಾವಾಗ್ಲೂ ಹೇಳ್ತೀವಿ. ಯಾಕಂತಂದ್ರೆ ಆ ಒಂದು ಆಸ್ಪತ್ರೆ ನಮ್ಗೆ ಹೆಮ್ಮೆ. ಅಂತ ಸಂದರ್ಭದಲ್ಲಿ ಅವರು ಇಲ್ಲಿ ಬಂದು ಈ ಒಂದು ನೋಡಿ, ಒಂದು ಇಷ್ಟೊಂದು ಜನ ವೈದ್ಯರು ಬಂದಿದ್ದಾರೆ. ಅವರು ತಮ್ಮ ಒಂದು ಸಂಡೇನ ವ್ಯಯಿಸಿ ನಿಮ್ಗೋಸ್ಕರ ಬಂದಿರುವಂತದ್ದು. ವೈದ್ಯರಿಗೆ ಟೈಮ್ ಬಹಳ ಕಮ್ಮಿ, ಎಲ್ಲೂ ಫ್ಯಾಮಿಲಿ ಟೈಮ್ ಅಂತ ಸಿಗೋದು ತುಂಬಾ ಅಪರೂಪ. ಸೊ ಅಂತ ಒಂದು ಅದರ ಮಧ್ಯದಲ್ಲಿ ನಿಮ್ಗೆ ಒಂದು ಚಿಕಿತ್ಸೆ ಕೊಡ್ಬೇಕು, ತಪಾಸಣೆ ಮಾಡ್ಬೇಕು, ಈ ಒಂದು ಸಂಘಟನೆಯವರು ಕೋರಿದಾಗ ಕಣಚೂರು ಆಸ್ಪತ್ರೆಯಿಂದ ಎಲ್ಲ ವೈದ್ಯಾಧಿಕಾರಿಗಳ ತಂಡ ಇಲ್ಲಿಗೆ ಬಂದಿದ್ದಾರೆ. ಅವ್ರನ್ನ ನೀವು ತುಂಬ ಹೃದಯದಿಂದ ಅವ್ರನ್ನ ಸ್ವೀಕರಿಸಿ ಒಳ್ಳೆ ರೀತಿಯಲ್ಲಿ ಆತಿಥ್ಯವನ್ನು ಕೊಟ್ಟು ಈ ಒಂದು ಕ್ಯಾಂಪ್ ನ ಸದುಪಯೋಗ ತಾವು ಪಡ್ಕೋಬೇಕು ಅಂತ ನನ್ನ ವಿನಂತಿಯೂ ಕೂಡ. ಉಸ್ತಾದರು ಬಹಳ ಅದ್ಭುತವಾಗಿ ಮಾತಾಡ್ತಾ ಇದ್ರು, ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಸಂದೇಶವನ್ನ ಈ ಒಂದು ಕಾಲಘಟ್ಟದಲ್ಲಿ ಏನ್ ಬೇಕಿತ್ತು ಒಂದು ಒಳ್ಳೆ ಸಂದೇಶವನ್ನ ಉಸ್ತಾದರು ಕೊಟ್ರು. ಯಾಕಂತಂದ್ರೆ ಉಸ್ತಾದ್ ಕೂಡ ಒಬ್ರು ಗ್ರಾಜುಯೇಟ್. ಬಹಳ ಖುಷಿ ಅನಿಸ್ತಾ ಇದೆ ಇಂತ ಉಸ್ತಾದರು ನಮ್ಗೆ ಮಾರ್ಗದರ್ಶನ ನೀಡಲಿಕ್ಕೆ ನಮ್ಮ ಊರಲ್ಲಿ ಇರೋದು. ಮುಂಚೆ ಇವಾಗ ನಾವು ನೋಡ್ತಾ ಇದ್ದೀವಿ, ಉಸ್ತಾದರು ಮತ್ತೆ ಮೌಲ್ಯಗಳೆಲ್ಲ ಮದ್ರಸದಲ್ಲಿ ಓದ್ತಿರ್ಬೇಕಾದ್ರೆ ಬರೀ ನಮ್ಮ ಧಾರ್ಮಿಕ ಶಿಕ್ಷಣ ಮಾತ್ರ ಇತ್ತು. ಇವಾಗ ಕಾಲಘಟ್ಟ ಚೇಂಜ್ ಆಗಿದೆ. ಎಲ್ಲಾ ಕಡೆ ನೋಡಿದ್ರು ಯಾವುದೇ ಉಸ್ತಾದನ್ನು ನೀವು ತಗೊಳ್ಳಿ, ಅವರು ಧಾರ್ಮಿಕ ಶಿಕ್ಷಣ ಜೊತೆಗೆ ಬಹಳಷ್ಟು ಎಲ್ಲ ಯಾವ್ದಾದ್ರು ಒಂದು ಡಿಗ್ರಿ ಅವರು ಪಡ್ಕೊಂಡಿರ್ತಾರೆ, ಡಿಸ್ಟೆಂಟ್ ಎಜುಕೇಶನ್ ಅಥವಾ ಕಾಲೇಜ್ಗೆ ಹೋಗಿ ಆದ್ರೂ ಸರಿ. ಸೊ ಇಂಥ ಉಸ್ತಾದರು ಮುಂದೆ ಬಂದು ಎಜುಕೇಟೆಡ್ ಉಸ್ತಾದ್ ಇರೋದಕ್ಕೆ ಅವರು ಇದನ್ನ ಅರ್ತು ಮುಂದೆ ಹೋಗ್ಬೇಕಾದ್ರೆ ನಮ್ಗೆ ಎರಡೂ ಬೇಕು. ಎರಡೂ ಇದ್ರೇನೆ ನಮಗೂ ಒಂದು ಒಳ್ಳೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಸಂದೇಶನ ಉಸ್ತಾದರು ಕೂಡ ನಮ್ಗೆ ಕೊಡ್ತಾ ಇದ್ದಾರೆ. ಅಜೀಜ್ ಪರ್ತಿಪಾಡಿ ಅವರು ಕೂಡ ಬಹಳ ಅದ್ಭುತವಾಗಿ ತುಂಬಾ ವಿಚಾರ ನಿಮ್ಗೆ ಹೇಳಿದ್ರು. ನಮ್ಗೆ ಧರ್ಮ ಮತ್ತು ವಿಜ್ಞಾನ ಇವು ಎರಡು ಎಷ್ಟು ಪರಿಣಾಮಕಾರಿ, ಎರಡು ಒಟ್ಟಿಗೊಟ್ಟಿಗೆ ಹೋಗ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೀವಿ, ಎಲ್ಲಾ ಉದ್ಯಮದಲ್ಲೂ ಎಲ್ಲಾ ಸಂಘಟನೆಯಲ್ಲೂ ಕೂಡ 1% ಕೆಲವೊಬ್ರು ಇರ್ತಾರೆ, ಅವರು ಜನರನ್ನ ಕೆಡ್ಸಕ್ಕೆ ಅಂತಾನೆ ಇರುವವರು. ಆದ್ರೆ 99% ನನ್ಗೆ ಅರಿತಿದ್ದಂಗೆ ವೈದ್ಯರಲ್ಲಿ ಯಾರು ಕೆಡುಕು ಭಾವಿಸೋದೇ ಇಲ್ಲ. ಯಾವುದೇ ಪೇಷಂಟ್ಸ್ ಬರ್ಲಿ, ಫಸ್ಟ್ ನಮ್ಮ ಚಿಂತೆ ಹೋಗೋದೇ ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ. 1% ಜನ ಎಲ್ಲಾ ಕಡೆ ಇರ್ತಾರೆ, ಅದನ್ನ ನಾವು
ತಳ್ಳುವಂತಿಲ್ಲ, ಇದ್ದೇ ಇರ್ತಾರೆ. ಬಟ್ 99% ಜನರು ನಾವು ಯಾವಾಗ್ಲೂ ಅವರಿಗೆ ಒಳ್ಳೇದನ್ನೇ ನಾವು ಭಾವಿಸ್ತೀವಿ, ಒಳ್ಳೇದೇ ಆಗ್ಬೇಕು. ಕೆಲ ಸಂದರ್ಭದಲ್ಲಿ ದೇವರ ಕೆಲಸ ವೈದ್ಯರಿಗೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದನ್ನ ಜನರು ಅರ್ಥ ಮಾಡ್ಕೊಬೇಕು. ಹೇಳಕ್ ಮುಂಚೆನೆ ನೀವು ಬರ್ಬೇಕಾದ್ರೆ ನಿಮ್ಮ ಭಾವನೆ ಬೇರೆನೆ ಇರ್ತದೆ. ಯಾಕಂತಂದ್ರೆ ನಿಮ್ಮ ಪೇಷಂಟ್, ನಿಮ್ಮ ಹತ್ರದವರು, ನಿಮ್ಮ ತಂದೆ ತಾಯಿ ಅಥವಾ ಕುಟುಂಬದವರು ಇರ್ತಾರೆ. ಸೊ ನೀವು ಮಾತಾಡೋ ರೀತಿ, ನಿಮ್ಮ ಭಾವನೆ ನಮ್ಗೆ ಖಂಡಿತವಾಗಿಯೂ ಅರ್ಥ ಆಗ್ತದೆ. ಬಟ್ ಹಾಗಂತ ನೀವು ಆ ಒಂದು ಭಾವನೆಯಿಂದ ಬೇರೆ ಏನೇನೋ ಎಡವಟ್ಟನ್ನ ಮಾಡುವುದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರೋ ಒಂದು ಮುಖ್ಯವಾದ ಅಂಶ ಏನಂತಂದ್ರೆ, ವೈದ್ಯರು ನಿಮ್ಗೆ ಒಳ್ಳೇದ್ ಮಾಡ್ಲಿಕ್ಕೇನೆ ನಾವು ಬಂದಿರುವವರು. ಸೊ ಅದನ್ನ ತಾವು ಅರ್ಥ ಮಾಡ್ಕೊಬೇಕು. ಯಾವುದೇ ರೀತಿಯಲ್ಲಿ ಅಲ್ಲಿ ಸದ್ದು ಮಾಡದೆ, ಗಲಾಟೆ ಮಾಡದೆ, ಅವ್ರು ಹೇಳೋದನ್ನ ಒಳ್ಳೆ ರೀತಿಯಲ್ಲಿ ತಾವು ಸ್ವೀಕರಿಸಿ, ಅಲ್ಲಾಹನ ಕೆಲಸವನ್ನ ದೇವರು ಖಂಡಿತವಾಗಿಯೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾವು ಅರ್ಥ ಮಾಡ್ದಿದ್ರೆ ನಮ್ಮ ಕೆಲಸ ಕೂಡ ತುಂಬಾ ಈಸಿ ಆಗ್ತದೆ. ಯಾಕಂದ್ರೆ ಕೆಲವೊಂದು ಕಡೆ ಎಲ್ಲ ನೀವು ಕೇಳಿರ್ಬಹುದು, ಏನಾದ್ರೂ ಒಂದು ಸೀರಿಯಸ್ ಪೇಷಂಟ್ ಬಂದಾಗ ತಕ್ಷಣ ಇಲ್ಲಿ ಆಗಲ್ಲ, ನೀವು ಬೆಂಗಳೂರು ಹೋಗಿ, ಮೈಸೂರು ಹೋಗಿ ಅಥವಾ ಮುಂಬೈಗೆ ಹೋಗಿ ಅಂತ ಹೇಳ್ತಾರೆ. ಯಾಕೆ? ನಮ್ಮ ಮಂಗಳೂರಲ್ಲಿ ಇರುವಷ್ಟು ಬುದ್ಧಿವಂತರು ಮತ್ತು ಮಂಗಳೂರಿನಷ್ಟು ಇರುವ ಪರಿಣಿತ ವೈದ್ಯರು ಬೇರೆ ಊರಲ್ಲಿಲ್ಲ. ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ, ನೀವು ಬೆಂಗಳೂರು ಕರ್ಕೊಂಡು ಹೋಗಿ ಅಥವಾ ಮೈಸೂರು ಕರ್ಕೊಂಡು ಹೋಗಿ. ಯಾಕೆ? ಯಾಕಂತಂದ್ರೆ ಅವ್ರ ಜೊತೆಗಿರುವಂತ ಅವರ ಸಂಬಂಧಿಕರು ಏನಿರ್ತಾರೆ, ಅವರಿಗೆ ಅವರು ಅಂದ್ರೆ ನಾವು ಮಾಡೋ ಕೆಲಸಕ್ಕಿಂತ ಮುಂಚೆ ಅವರೇ ಗೂಗಲ್ ಡಾಕ್ಟರ್ ಆಗಿ ಬಂದಿರ್ತಾರೆ. ಅಂತ ಸಂದರ್ಭದಲ್ಲಿ, ಬಹಳ ಕಷ್ಟಕರವಾದಂತಹ ಸಂದರ್ಭದಲ್ಲಿ ಮಾತ್ರ ನಾವು ಈ ಮೈಸೂರಿಗೆ ಹೋಗಿ ಅಥವಾ ಇಲ್ಲಿ ಚಿಕಿತ್ಸೆ ಕೊಡಕ್ಕಾಗದೆ ನಾವು ಯಾರನ್ನೂ ದೂರ ಕಳ್ಸಲ್ಲ. ಅರ್ಥ ಆಯ್ತು? ಅದನ್ನ ನಾವು ಬಹಳಷ್ಟು, ಅಂದ್ರೆ ನನ್ನ ಹುಟ್ಟೂರು, ಬಹಳ ಹೆಮ್ಮೆ ಇದೆ ನನಗೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮೊನ್ನೆಯಿಂದ ಕರೆದಾಗ ಬಹಳ ಮುಂದೆ ನೋಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಬರಬೇಕು. ಹುಟ್ಟೂರಲ್ಲಿ ಯಾವುದೇ ಕಾರ್ಯಕ್ರಮದ ಖಂಡಿತವಾಗಿ ನಾನು ಮಿಸ್ ಮಾಡ. ಯಾಕಂದ್ರೆ ನಮ್ಮ ಮಾಸ್ಟರ್, KMK ಮಾಸ್ಟರ್ ಅಂತಂದ್ರೆ ನಮ್ಮ ಊರಿಗೆ ಹೆಮ್ಮೆ. ಈಗ ನಾವು ಅವರು ಮೈಕ್ ಹಿಡಿದು ಮಾತಾಡ್ತಾರೆ ಅಂತಂದ್ರೆ ಆ ಕಾಲದಲ್ಲೇ KMK ಮಾಸ್ಟರ್ ತರ ಮಾತಾಡ್ಲಿಕ್ಕೆ ಇನ್ನೂ ನಮ್ಮ ಊರಲ್ಲಿ ಯಾರು ಇಲ್ಲ. ಅಷ್ಟು ಒಂದು ನಮ್ಮ ಊರಿಗೆ ಅವಾಗ್ಲೇ ಹೆಮ್ಮೆ. KMK ಮಾಸ್ಟರ್ ಅಂತಂದ್ರೆ ಯಾವುದೇ ಕಾರ್ಯಕ್ರಮ ಇರ್ಲಿ, ಮಂಜನಾಡಿ ಅಂದ್ರೆ ಅವ್ರ ಹೆಸರಲ್ಲೇ KMK ಮಂಜನಾಡಿ ಇದೆ. ನಮ್ಮ ಊರಿಗೆ ಎಲ್ಲ ಕಡೆ ಕೇಳಿದ್ರು ಮಂಜನಾಡಿ ಅಂತ ಕೇಳಿದ ತಕ್ಷಣ ಯಾರು ನಮ್ಮ ಆಸ್ಪತ್ರೆಗೆಲ್ಲ ಸುಮಾರು ಜನ ಬರ್ತಾರೆ. ಎಲ್ಲಿ ಊರು? ಮಂಜನಾಡಿ, KMK ಮಂಜನಾಡಿ ಅಂತ ಕೇಳ್ತಾರೆ. ಇದೊಂದು ನಮ್ಗೆ ಬಹಳ ಖುಷಿ ತರುವಂತ ವಿಚಾರ. ಸೊ ಇಂಥ ಒಂದು ಮಾಸ್ಟರ್ ನಮ್ಮ ಊರಲ್ಲಿದ್ದಾರೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ. ಹಾಗೆ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ನಮ್ಮ ಊರಿಗೆ ಒಂದು ಅಭಿವೃದ್ಧಿ ಅಂತಂದ್ರೆ ಬರೀ ಒಂದು ಒಳ್ಳೆ ರಸ್ತೆ ಮಾಡೋದು, ಕಟ್ಟಡ ಕಟ್ಟೋದಲ್ಲ. ನಮ್ಮ ಊರಿನ ನಿಜವಾದ ಅಭಿವೃದ್ಧಿ ಅಂತಂದ್ರೆ ನಮ್ಮ ಸುತ್ತಮುತ್ತ ಏನಿದ್ದಾರೆ, ಜನ ಇದ್ದಾರೆ, ಕಡೆ ಜನರು, ಅವರು ವಿದ್ಯಾವಂತರಾಗ್ಬೇಕು. ಯಾರನ್ನು ಕೂಡ 7ನೇ ಕ್ಲಾಸು, 5ನೇ ಕ್ಲಾಸು, 9ನೇ ಕ್ಲಾಸ್ ಅಲ್ಲಿಗೆ ನಿಲ್ಲಿಸುವಂತ ಪ್ರವೃತ್ತಿ ಇನ್ ಮುಂದೆ ಆಗ್ಬಾರ್ದು. ಬಹಳಷ್ಟು ಚೇಂಜ್ ಆಗಿದೆ, ನಾವು ನೋಡ್ತಾ ಇದ್ದೀನಿ. ಬಟ್ ಇನ್ನೂ ಮುಂದುವರಿದ ಭಾಗವಾಗಿ ನಾವೆಲ್ಲರೂ ಸೇರಿ, ಅಂತ ಯಾವ್ದಾದ್ರು ಕುಟುಂಬ ಇದ್ರೆ ಅವರಿಗೆ ಆರ್ಥಿಕ ಸಮಸ್ಯೆಯಿಂದಾಗಿ ಅವರಿಗೆ ವಿದ್ಯೆಯನ್ನ ಕಲಿಯಲು ಆಗ್ತಾ ಇಲ್ಲ ಅಥವಾ ಮುಂದಕ್ಕೆ ಬರಕ್ ಆಗ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ನಮ್ಮೆಲ್ಲರ ಗಮನಕ್ಕೆ ತನ್ನಿ. ಅಂತವ್ರನ್ನ ನಾವು ಮುಂದೆ ತಂದು ಅವ್ರನ್ನ ವಿದ್ಯಾವಂತರ ಆಗಿಸ್ಬೇಕು. ಮಂಜನಾಡಿ ಊರು ಸಂಪೂರ್ಣ ಯಾವಾಗ ವಿದ್ಯಾವಂತರಾಗ್ತೀವಿ, ಶಿಕ್ಷಣ ಸಿಗ್ತದೆ, ಅವಾಗ್ಲೇ ನಾವು ಅಭಿವೃದ್ಧಿ ಹೊಂದಿದ ಗ್ರಾಮ ಅಂತ ನನ್ಗೆ ಹೇಳಲು ತುಂಬಾ ಇಷ್ಟ ಆಗ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಜೊತೆಯಾಗಿ ಕೆಲಸ ಮಾಡೋಣ. ಮತ್ತೆ ನಮ್ಮ ಆಸ್ಪತ್ರೆ, ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಯಾರೆಲ್ಲ ನಮ್ಮ ಊರವರು ಬಂದಿದ್ದಾರೆ, ಯಾವಾಗ ಅವ್ರು ಬಂದ್ರು ನನ್ಗೆ ಒಂದು ನೆಂಟರು ಬಂದಿರ್ತಾರ ನಮ್ಮ ಆಸ್ಪತ್ರೆಗೆ, ಅವ್ರನ್ನ ಸತ್ಕಾರ ಮಾಡೋದಂತ ಬಹಳ ಖುಷಿ ನನಗೆ. ಸೊ ಇನ್ ಮುಂದೆ ಕೂಡ ಯಾವುದೇ ರೀತಿಯಲ್ಲಿ, ಯಾಕಂದ್ರೆ ನಮ್ಮ ಜನಪ್ರಿಯ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಚೇರ್ಮನ್ ಡಾಕ್ಟರ್ ಬಶೀರ್ ಅವರು ಏನೊಂದು ದೂರದೃಷ್ಟಿ ಇಟ್ಕೊಂಡು ಈ ಆಸ್ಪತ್ರೆ ಮಾಡಿದ್ರು ಅಂತಂದ್ರೆ, ಅಲ್ಲಿಗೆ ಬರುವಂತ ಜನರು ಯಾವುದೇ ಆರ್ಥಿಕತೆಯ ಜನರು ಇರ್ಲಿ, ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್. ಇದು ನಾವು ಹಾಸನದಿಂದ 12 ವರ್ಷದಿಂದ ಮಾಡ್ಕೊಂಡು ಬಂದಿರುವಂತ ಪ್ರವೃತ್ತಿ. ಅದನ್ನು ನಾವು ಅಲ್ಹಮ್ದುಲಿಲ್ಲಾ ಬಹಳ ಒಳ್ಳೆ ರೀತಿಯಲ್ಲಿ ಮಂಗಳೂರಲ್ಲೂ ಕೂಡ ನಾವು ಮುಂದುವರಿಸ್ತಾ ಬಂದಿದ್ದೀವಿ. ಯಾವುದೇ ರೀತಿಯ ಜನ ಬರಲಿ, ಅವರ ಹತ್ರ ದುಡ್ಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಯಾವ ರೀತಿಯಲ್ಲೂ ಕೂಡ ಚಿಕಿತ್ಸೆಯನ್ನ ನಾವು ಅವ್ರನ್ನ ವಂಚಿತರಾಗಿ ಮಾಡಿಲ್ಲ. ಖಂಡಿತವಾಗಿಯೂ ಎಲ್ಲಾ ರೀತಿಯಲ್ಲಿ, ಅದರಲ್ಲೂ ಮಂಜನಾಡಿ ಅವರು ಬಂದ್ರಂತೂ ಮತ್ತೆ ನಮ್ಗೆ ಏನು ಇನ್ನೂ ಒಂದು ಹೆಜ್ಜೆ ಮುಂದೆನೆ ಅದರಲ್ಲಿ. ಸೊ ಎಲ್ಲಾ ರೀತಿಯ ಸಹಕಾರವನ್ನು ನೀಡಲು ನಾನು ಸದಾ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ.
ಉತ್ತಮವಾದಂತ ಹುಡುಗ ಚಿಕ್ಕವನಾದರೂ ಮಾತು ಬಹಳಷ್ಟು ಪ್ರೌಢಿಮೆಯ ಮಾತನ್ನ ನಮ್ಮೊಟ್ಟಿಗೆ ಹೇಳಿದ್ದಾರೆ. ಧನ್ಯವಾದಗಳು. ಶಾಲೆಯೊಟ್ಟಿಗೆ ಆಸ್ಪತ್ರೆಗಳು, ಸಾಮುದಾಯಿಕ ಭವನಗಳು ಇದೆಲ್ಲವನ್ನು ಮಾಡಿಕೊಂಡು ಬಡವರಿಗಾಗಿ ಅದರ ಒಂದು ಅಂಶವನ್ನು ಮೀಸಲಿಟ್ಟಂತ ಒಂದು ವ್ಯವಸ್ಥೆ ಅವರಲ್ಲಿ ಇರ್ತದೆ. ಕೆಲವೊಮ್ಮೆ ಫೋನ್ ಮಾಡಿ ಕೇಳ್ತಾರೆ ಅದೇನು ಬೇಕು ಇದೇನು ಬೇಕು ಅಂತೇಳಿ ಬಶೀರ್ ಅವರು. ಆದ್ದರಿಂದ ನಮಗೆ ಯಾವುದೇ ಸಹಕಾರಗಳು ಬೇಕಿದ್ರು ಅವರ ಮೂಲಕ ನಾವು ಪಡೆಯಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳುವುದರೊಂದಿಗೆ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ನಮ್ಮ ಕಣಸೂರಿನ ಮ್ಯಾನೇಜರ್ ಒಂದೆರಡು ಮಾತಾಡಬೇಕಂತ ಕೇಳಿಕೊಳ್ಳಿ. ಅಬ್ದುಲ್ಲಾ ಪ್ರಥಮವಾಗಿ ಬುಕಾರಿಯಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಮಂಜನಾಡಿ ಇವರಿಗೆ ಈ ಉತ್ತಮ ಆರೋಗ್ಯ ತಪಾಸಣಾ ಕ್ಯಾಂಪ್ ಯೋಜನೆ ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತೆ ಈ ಕ್ಯಾಂಪಿನಲ್ಲಿ ಇವತ್ತು ನಿಮಗೆ ಗೊತ್ತಿದ್ದ ಹಾಗೆ ನಮ್ದು ಶುಗರ್ ಮತ್ತು BP ಚೆಕ್ ಇದೆ. ಡಾಕ್ಟರ್ ಹೇಳಿದ ಹಾಗೆ ನೀವೆಲ್ಲರೂ ಸ್ಪೆಷಲಿ ಯಂಗ್ ಮೆನ್ ಅಸೋಸಿಯೇಷನ್ ವಾಲಂಟಿಯರ್ಸ್ ಅವರು ಮೊದಲು ತಪಾಸಣೆ ಮಾಡಬೇಕು. ಅದಕ್ಕೆ ನಾಚಿಕೆ ಪಡಬಾರದು ತಮ್ಮ ಶುಗರ್ ಲೆವೆಲ್ ಚೆಕ್ ಮಾಡಲಿಕ್ಕೆ. ಮತ್ತೆ ಇವತ್ತಿನ ಕ್ಯಾಂಪ್ ಅಲ್ಲಿ ಜನರಲ್ ಮೆಡಿಸಿನ್ ಇದೆ, ಪೀಡಿಯಾಟ್ರಿಕ್ ಇದೆ, ಆರ್ಥೋ, ಸರ್ಜರಿ, OBG, ಸ್ಕಿನ್, ENT, ಆಪ್ತಲ್ ಮತ್ತೆ ಫ್ರೀ ಮೆಡಿಸಿನ್. ಇನ್ನೊಂದು ಹೇಳುವುದೇನೆಂದರೆ ಇನ್ನು ಮುಂದಕ್ಕೆ ನಮ್ಮ ಈಗ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದೆ. ಅದೇ ರೀತಿ ಇನ್ನು ಮುಂದೆ ನಮ್ಮ ಆರೋಗ್ಯದ ವಿಷಯದಲ್ಲಿ ಆಭಾ ಕಾರ್ಡ್ ಎಲ್ಲರಿಗೂ ಕಂಪಲ್ಸರಿ ಮಾಡ್ತದೆ ಸರ್ಕಾರ. ಆಭಾ ಅಂದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ನಂಬರ್. ಮುಂದಕ್ಕೆ ಹೋದಾದ್ರೆ ನಮ್ಮ ಎಲ್ಲ ಹೆಲ್ತ್ ರೆಕಾರ್ಡ್ ಡಿಜಿಟಲ್ ಆಗ್ತದೆ. ಡಿಜಿಟಲ್ ಅಂದ್ರೆ ನಮಗೆ ಇವತ್ತು ಡಾಕ್ಟರ್ ಹೇಳಿದಾಗ ಇವತ್ತು ಇಲ್ಲಿ ನೀವು ಮಂಗಳೂರಲ್ಲಿ ಏನಾದರೂ ತಪಾಸಣೆ ಮಾಡಿ ನಿಮ್ಮ ಟ್ರೀಟ್ಮೆಂಟ್ ತಗೊಳ್ತೀರಿ. ಹಾಗೆ ನಾಳೆ ನೀವು ಎಲ್ಲಿಗಾದರೂ ಟ್ರಾವೆಲ್ ಮಾಡ್ತೀರಿ, ಡೆಲ್ಲಿ ಅಥವಾ ಬ್ಯಾಂಗ್ಳೂರ್ ಅಥವಾ ಇನ್ನೊಂದು ಕಡೆ, ಅಲ್ಲಿ ಏನಾದರೂ ಆದರೆ ನಿಮಗೆ ನೀವು ಫೈಲ್ ಕ್ಯಾರಿ ಮಾಡುದಿಲ್ಲ. ನಿಮ್ದು ಮೊದಲಿನ ಹಿಸ್ಟ್ರಿ ಏನಿದೆ ಅಂತ ಅಲ್ಲಿ ಅದು ಆಭಾ ID ನಂಬರ್ ಮಾಡಿದ ಎಂಟ್ರಿ ಮಾಡಿದ ನಿಮ್ಗೆ ಆರೋಗ್ಯದ ಬಗ್ಗೆ ನಿಮ್ಮ ಏನೆಲ್ಲ ಹೆಲ್ತ್ ಇದೆ ಅದೆಲ್ಲ ಅದು ತೋರಿಸ್ತದೆ. ಅದಕ್ಕಾಗಿ ನಾವು ಕೆಲವು ಕ್ಯಾಂಪ್ ಮಾಡ್ತೇವೆ ಕಣಚೂರು ಆಸ್ಪತ್ರೆ ವತಿಯಿಂದ. ಅಲ್ಲೆಲ್ಲ ನಾವು ಆಭಾ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡ್ತೇವೆ. ನಿಮಗೆ ಗೊತ್ತಿದ್ದ ಹಾಗೆ ಕಣಚೂರು ಆಸ್ಪತ್ರೆ 1,000ಕ್ಕಿಂತ ಮೇಲಿನ ಬೆಡ್ ಇರುವಂತಹ ಹಾಸ್ಪಿಟಲ್. ಇದರೆಲ್ಲ ಫೆಸಿಲಿಟಿಗಳಿದೆ. ಈಗ ಲೇಟೆಸ್ಟ್ ಆಗಿ ಅಂದ್ರೆ ಒಂದು ಕ್ಯಾಥ್ಲ್ಯಾಬ್, ನಮ್ದು ಕ್ಯಾಥ್ಲ್ಯಾಬ್ ಹೃದಯದ ಚಿಕಿತ್ಸೆಯದ್ದು ನಮ್ದು ಎಡಿಷನ್ ಆಗಿದೆ. ನಿಮಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ನೀವೆಲ್ಲರೂ ಅಭಿಮಾನದಿಂದ ಹೇಳ್ತೀರಿ ಕಣಚೂರು ಆಸ್ಪತ್ರೆಗೆ. ನೀವು ಯಾವಾಗಲೂ ಬಂದರು ನಮ್ಮ PROs ಇದ್ದಾರೆ, ಅವರ ಕಾಂಟ್ಯಾಕ್ಟ್ ಯಾವಾಗಲೂ ಏನು ಕಷ್ಟ ಇದ್ದರೂ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು, ನನ್ನನ್ನು ಅಪ್ರೋಚ್ ಆಗಬಹುದು. ನಿಮಗೆ ಎಲ್ಲಾ ವಿಧದ ಸೇವೆಯನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಅಂತಿಮವಾಗಿ ಇನ್ನೊಮ್ಮೆ ಬುಕಾರಿ ಯಂಗ್ ಮೆನ್ ಅಸೋಸಿಯೇಷನ್ಗೆ ನಾನು ಈ ಸಂದರ್ಭ ಒದಗಿಸಿದಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. ಧನ್ಯವಾದಗಳು. ಬಹಳಷ್ಟು ಉತ್ತಮ ರೀತಿಯ ಮಾತನ್ನು ನಮ್ಮೊಟ್ಟಿಗೆ ಆಡಿದ್ದೀರಿ ಅಬ್ದುಲ್ಲರವರಿಗೆ, ನಿಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಿರುವಂತಹ ಎಲ್ಲರಿಗೂ ಧನ್ಯವಾದ ಹೇಳುವುದರೊಂದಿಗೆ ಬುಕಾರಿ ಯಂಗ್ ಮೆನ್ಸ್ ಅಸೋಸಿಯೇಷನ್ ಈ ಪರಿಸರದಲ್ಲಿ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಸಾಮಾಜಿಕವಾಗಿ, ಅದೇ ರೀತಿಯಲ್ಲಿ ಧಾರ್ಮಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಉತ್ತಮ ಕಾರ್ಯವನ್ನು ಮಾಡ್ತಾ ಇದೆ. ನಾನು ಅದರ ಅಧ್ಯಕ್ಷರಲ್ಲಿ ಮತ್ತು ಪದಾಧಿಕಾರಿಗಳಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ, ನಾವು ಇವತ್ತು ಮೆಡಿಕಲ್ ಕ್ಯಾಂಪ್ ಮಾಡಿದ್ದೇವೆ. ಮೆಡಿಕಲ್ ಕ್ಯಾಂಪ್ ಮಾಡಿದ್ದನ್ನು ಇಲ್ಲಿಗೆ ಬಿಡುವುದು ಬೇಡ. ಮೆಡಿಕಲ್ ಕ್ಯಾಂಪ್ ಮಾಡಿ ಯಾರಿಗಾದರೂ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದಾಗ ಅವರ ಖಾಲಿ ಚೀಟಿ ಕೊಟ್ಟು ಬಿಡಬೇಡಿ. ಅದು ಮೆಡಿಕಲ್ ಕ್ಯಾಂಪ್ ಪರಿಪೂರ್ಣ ಆಗುದಿಲ್ಲ. 1500ನೇ ವರ್ಷದ ಪ್ರಯುಕ್ತ ಬುಕಾರಿ ಯಂಗ್ ಮೆನ್ ಅಸೋಸಿಯೇಷನ್ ಮತ್ತು ಕಣಚೂರು ಸಂಶೋಧನಾ ಆಸ್ಪತ್ರೆಯು ಆಯೋಜಿಸಿರುವ ಬೃಹತ್ ಮೆಡಿಕಲ್ ಕ್ಯಾಂಪನ್ನು ನಾವು ಇಲ್ಲಿ ಬುಕಾರಿ ಯಂಗ್ ಮೆನ್ ಅಸೋಸಿಯೇಷನ್ ಅವರು ಆಯೋಜಿಸಿರುತ್ತೇವೆ. ನಮ್ಮ ಉದ್ದೇಶ ನಮ್ಮ ಊರಿನ ಎಲ್ಲ ಬಡವರಿಗೂ ಉಚಿತವಾಗಿ ಆರೋಗ್ಯವನ್ನು ತಪಾಸಣೆ ಮಾಡಬೇಕಂತ ಒಂದು ಉದ್ದೇಶವಿಟ್ಟು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಇದರಲ್ಲಿ ನಾವು ಉಚಿತವಾಗಿ ಕನ್ನಡಕವನ್ನು ವಿತರಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಉದ್ದೇಶವು ಒಂದು ವರ್ಷದಲ್ಲಿ ಸುಮಾರು 10ಕ್ಕಿಂತ ಮೇಲ್ಪಟ್ಟು ಬಡ ಹೆಣ್ಮಕ್ಕಳ ಮದುವೆಗೆ ಸಹಾಯವನ್ನು ನಾವು ನೀಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಸ್ಥೆಯು ಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾಹಿ ಬುಖಾರಿ ಕದ್ದಸಲ್ಲಾಹು ಸಿರ್ರುರ ಅಜೀಜರ್ ಅವರ ಹೆಸರಿನಲ್ಲಿ ಪುಲಂಕಿತಗೊಂಡಿರುತ್ತದೆ. ಅವರ 2 ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವಂತಹ ಉರೂಸ್ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯು ಮುಂದೆ ನಿಂತು ಎಲ್ಲ ಕಾರ್ಯಕ್ರಮವನ್ನು ಜಮಾತಿನೊಂದಿಗೆ ಸಹಕರಿಸಿ
ನಾವು ಯಾವುದೇ ಅಡೆತಡೆ ಇಲ್ಲದೆ ಎಲ್ಲ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ನಡೆಸ್ತೇವೆ. ಅದೇ ರೀತಿ ನಮ್ಮ ಸದಸ್ಯರುಗಳು ನಮಗೆ ಎಲ್ಲ ಸಹಕಾರವನ್ನು ಕೊಟ್ಟು, ಪ್ರತ್ಯೇಕವಾಗಿ ಹೇಳ್ಬೇಕಿದ್ದರೆ ನಮ್ಮ GCCಯಲ್ಲಿರುವ ನಮ್ಮ ಸದಸ್ಯರು, ಗಲ್ಫ್ ಕಂಟ್ರಿಯಲ್ಲಿರುವ ಸದಸ್ಯರು, ನಾವು ಯಾವುದೇ ಕಾರ್ಯಕ್ರಮವನ್ನು ನಂಬಿಕೊಂಡ್ರು ಅವರಾಗಿರುತ್ತಾರೆ ನಮ್ಮ ಬೆನ್ನೆಲುಬು. ಅವರು ನಮಗೆ ಸದಾ ಹಸಿಮುಖದೊಂದಿಗೆ ನಮಗೆ ಸಹಕರಿಸ್ತಾರೆ. ಅದೇ ರೀತಿ ನಮ್ಮನ್ನು ಬೆನ್ನು ತಟ್ಟುತ್ತಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಿದ್ದರೆ ಅವರದ್ದೇ ಒಂದು ದೊಡ್ಡ ಸಿಂಹಪಾಲು ಅವರದ್ದೇ ಆಗಿರುತ್ತದೆ. ಅದೇ ರೀತಿ ನಾವು ಈ ಉರುಸ್ ಕಾರ್ಯಕ್ರಮದಲ್ಲಿ ಈ ರಸ್ತೆಯಲ್ಲಿ ಬರುವಂಥ ಅಲಂಕಾರವನ್ನು ನಾವೇ ನಮ್ಮ ಸಂಸ್ಥೆ ವತಿಯಿಂದ ನಾವು ಅಲಂಕರಿಸ್ತೇವೆ. ಅದೇ ಮೊನ್ನೆ ನಡೆದ ಮೀಲಾದ್ ನಬಿ ಪ್ರಯುಕ್ತ ಅದು ಸಾಧಾರಣ 35 ವರ್ಷದಿಂದ ಈಚೆಗೂ ನಾವೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ತಂಪು ಪಾನೀಯ, ಅಲಂಕಾರ ಇದೆಲ್ಲ ನಾವು ಮಾಡುವಂಥ ಒಂದು ಸೋಷಿಯಲ್ ಕಾರ್ಯಕ್ರಮವಾಗಿರುತ್ತದೆ. ಇದಕ್ಕೆ ನಮಗೆ ಈ ಊರಿನವರ ಸಂಪೂರ್ಣ ಸಹಕಾರವನ್ನು ನಮ್ಮ ಸಂಸ್ಥೆಗೆ ಎಲ್ಲರೂ ನೀಡ್ತಾ ಇದ್ದಾರೆ. ಜಮಾತ್ ಕಮಿಟಿ ನಮಗೆ ಬೆನ್ನೆಲುಬಾಗಿ ನಿಲ್ತದೆ. ನಮ್ಮ ಜಮಾತ್ ಅಧ್ಯಕ್ಷರು, ಕಾರ್ಯದರ್ಶಿಗಳು ಆಗ ಹೇಳಿದಾಗೇನೆ ಎಲ್ಲ ಸದಸ್ಯರು ನಮ್ಮನ್ನು ಬೆನ್ನು ತಟ್ಟಿ ನಮ್ಮನ್ನು ಮುಂದೆ ಹೋಗ್ಲಿಕ್ಕೆ ಹೇಳ್ತಾ ಇದ್ದಾರೆ. ಇದಾಗಿರುತ್ತದೆ ನಮ್ಮ ಸಂಸ್ಥೆಯ ಧ್ಯೇಯ ಉದ್ದೇಶ. ಬಡವರಿಗೆ, ಆಸಕ್ತರಿಗೆ, ದೀನದಲಿತರಿಗೆ ನಾವು ಸಹಾಯಹಸ್ತವನ್ನು ಚಾಚುವುದೇ ನಮ್ಮ ಸಂಸ್ಥೆಯ ಧ್ಯೇಯ ಉದ್ದೇಶವಾಗಿರುತ್ತದೆ.